ಮೂವಿ ಓಪನಿಂಗ್ ಸೀನ್ ನಲ್ಲಿ ನಮಗೊಂದು ವ್ಯಾನ್ ಅಲ್ಲಿ ಹೋಗ್ತಾ ಇರೋ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಈ ಫ್ಯಾಮಿಲಿಯ ತಂದೆ ಫ್ರಾನ್ಸಿಸ್ ಮತ್ತೆ ಹಾಗೆ ಅವ್ರ ಹೆಂಡತಿ ಐರಿಸ್ ಮತ್ತೆ ಹಾಗೆ ಇವನಿಗೆ ಇಬ್ರು ಮಕ್ಳಿರ್ತಾರೆ. ದೊಡ್ಡವನ ಹೆಸರು ಬಂದ್ಬಿಟ್ಟು ಜೋಶ್ ಅಂತ, ಇನ್ನೊಬ್ಬನ ಹೆಸರು ಬಂದ್ಬಿಟ್ಟು ಲೂಕಸ್ ಅಂತ. ಇವರೆಲ್ಲರೂ ಕೂಡ ಫ್ರಾನ್ಸಿಸ್ ನ ತಂದೆ ಮನೆಗೆ ಬರ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಈ ಭೂಮಿ ಮೇಲೆ ಪೂರ್ತಿ ಈ ವೈರಸ್ ಗಿಂದ ಇನ್ಫೆಕ್ಟ್ ಆಗ್ಬಿಟ್ಟು ಎಲ್ಲರೂ ಕೂಡ ಜಾಂಬಿಗಳಾಗಿ ಬದಲಾಗ್ಬಿಟ್ಟಿರ್ತಾರೆ. ಹಾಗಾಗಿ ಫ್ರಾನ್ಸಿಸ್ ತನ್ನ ಫ್ಯಾಮಿಲಿನ ಕಾಪಾಡ್ಕೊಬೇಕು ಅಂದ್ಬಿಟ್ಟು ಇವ್ರ ತಂದೆ ಒಂದು ಫಾರ್ಮ್ ಹೌಸ್ ಇರುತ್ತೆ, ಅಲ್ಲಿಗೆ ಇವ್ರನ್ನ ಕರ್ಕೊಂಡ್ ಬಂದಿರ್ತಾನೆ. ಮತ್ತೆ ಇವ್ರ ತಂದೆ ಮನೆ ಹತ್ರ ಬರ್ತಾನೆ. ತಂದೆ ಮನೆ ಹತ್ರ ಬಂದ್ಬಿಟ್ಟು ಒಳಗಡೆ ನೋಡ್ತಾನೆ, ಯಾರು ಇರೋದಿಲ್ಲ. ಧೈರ್ಯ ಮಾಡ್ಕೊಂಡು ಒಳಗಡೆ ಎಲ್ಲ ನೋಡ್ತಾನೆ, ಅವನಿಗೆ ಯಾರು ಸಿಗೋದಿಲ್ಲ. ಹಾಗೆ ಇವ್ನ ತಂದೆಯವ್ರ ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಇವ್ನ ತಂದೆ ಅವ್ರಿಗೆ ಶೂಟ್ ಮಾಡ್ಕೊಂಡು ಡೆತ್ ಆಗಿರ್ತಾರೆ. ಇವ್ರಿಗೆ ಗೊತ್ತಾಗುತ್ತೆ ನಮ್ಮ ತಂದೆ ಕೂಡ ಇನ್ಫೆಕ್ಟ್ ಆಗಿರ್ತಾರೆ, ಹಾಗಾಗಿ ಶೂಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ ಅಂತ. ಮತ್ತೆ ಅವ್ರ ತಂದೆ ಹತ್ರ ಇದ್ದ ಒಂದು ಗನ್ನ ಎತ್ಕೋತಾನೆ, ಹಾಗೆ ಅವ್ರ ಹತ್ರ ಇದ್ದು ಒಂದು ವಾಚ್ ತಗೋತಾನೆ. ಆಚೆ ಬಂದು ನೋಡಿದಾಗ ಇವ್ನ ತಾಯಿ ಇವ್ನ ಮುಂದೆ ಸಿಗ್ತಾಳೆ. ಆದ್ರೆ ನೋಡಿದ್ರೆ ಅವಳು ಕೂಡ ಇನ್ಫೆಕ್ಟ್ ಆಗಿ ಜಾಂಬಿಯಾಗಿ ಬದಲಾಗಿ ಹೋಗ್ಬಿಟ್ಟಿರ್ತಾಳೆ. ಅವಳ ದೇಹ ಅರ್ಧಕ್ಕೆ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ಅವಳು ಈ ಫ್ರಾನ್ಸಿಸ್ ನ ಮೇಲೆ ಅಟ್ಯಾಕ್ ಮಾಡಕ್ಕಿಂತ ಬರ್ತಾಳೆ. ಆದ್ರೆ ಇವನ ಹತ್ರ ಗನ್ ಇರುತ್ತಲ್ಲ, ಕಾಪಾಡ್ಕೊಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕು ಅಂದ್ಬಿಟ್ಟು ಗನ್ನಿಂದ ಅವ್ರ ತಾಯಿನ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡ್ಬಿಟ್ಟು ಡೆಡ್ ಬಾಡಿನೆಲ್ಲ ಇವ್ರ ತಂದೆದೊಂದು ಜಮೀನ್ ಇರುತ್ತೆ, ಆ ಜಮೀನ್ ಒಳಗಡೆ ಹೋಗ್ಬಿಟ್ಟು ಮಣ್ಣು ಮಾಡ್ತಾನೆ. ಮಣ್ಣು ಮಾಡ್ಬಿಟ್ಟು ಇನ್ಮೇಲೆ ನಾವು ಇಲ್ಲೇ ಇರಬೇಕು, ಇಲ್ಲೇ ಜೀವನ ಮಾಡ್ಬೇಕು ಅಂತ ಇವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ನಮ್ಗೆ ನೆಕ್ಸ್ಟ್ ಸೀನ್ ಎಲ್ಲ ಗೊತ್ತಾಗುತ್ತೆ, ಈ ಫ್ರಾನ್ಸಿಸ್ ಮತ್ತೆ ಐರಿಸ್ ಮಧ್ಯೆ ಸಂಬಂಧ ಚೂರು ಚೆನ್ನಾಗೇ ಇರೋದಿಲ್ಲ. ಇವ್ರ ಜೀವನದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಮುಂದೆ ನಾವು ನೋಡೋಣ. ಮತ್ತೆ ಅವ್ರ ತಂದೆ ಮನೆ ಮುಂದೆ ಒಂದು ಬೋರ್ವೆಲ್ ಇರುತ್ತೆ, ಅದರಲ್ಲಿ ನೀರು ಬರ್ತಾ ಇರುತ್ತೆ. ಅದನ್ನ ಕುಡಿದು ಇವನ್ ಟೇಸ್ಟ್ ಮಾಡ್ಬಿಟ್ಟು ಇದು ಕುಡಿಯೋಕೆ ಲಾಯಕ್ಕಾಗಿದೆ ಅಂತ ಹೇಳಿ ಅವ್ರ ಮಕ್ಳಿಗೆಲ್ಲ ಕುಡಿಸ್ತಾ ಇರ್ತಾನೆ. ಬಟ್ ಆದ್ರೆ ಐರಿಸ್ಗೆ ಇಲ್ಲಿ ಇರೋದಂದ್ರೆ ಇಷ್ಟನೇ ಇರೋದಿಲ್ಲ, ಅವಳಿಗೆ ಇಲ್ಲಿ ಬರೋಕೆ ಇಷ್ಟ ಇರೋದಿಲ್ಲ. ಮತ್ತೆ ಜೋಶ್ ಇದನ್ನಲ್ಲ, ಅವನ್ಗೆ ಈ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಕಾಣಿಸುತ್ತೆ, ಅಲ್ಲೇ ಇದ್ರಲ್ಲಿ ಸಿಗ್ಬೋದು ಅಂದ್ಬಿಟ್ಟು ಅವ್ರ ತಂದೆಗೆ ಅದನ್ನ ಹೇಳ್ತಾನೆ. ಅವ್ನ ತಂದೆ ಕೂಡ ಇವನ್ನ ಕರ್ಕೊಂಡು ಆ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಜೋಶ್ಗೆ ಒಂದು ರೇಡಿಯೋ ಸಿಗುತ್ತೆ, ಅಲ್ಲೇ ಒಳಗಡೆ ಎಷ್ಟೊಂದು ಬೇಕಾಗಿರೋ ಐಟಮ್ಸ್ಗಳು ಇರುತ್ತೆ. ಆಗ ಜೋಶ್ ನೋಡ್ತಾನೆ, ಆ ಮನೆಯ ಓನರ್ ಕೂಡ ಇನ್ಫೆಕ್ಟ್ ಆಗಿ ಅವನು ಹ್ಯಾಂಗ್ ಮಾಡ್ಕೊಂಡು ಡೆತ್ ಆಗ್ಬಿಟ್ಟಿರ್ತಾನೆ. ಅವನ ಹತ್ರ ಕೀ ಇರುತ್ತೆ. ಫ್ರಾನ್ಸಿಸ್ ಜೋಶ್ಗೆ ಹೇಳ್ಬಿಟ್ಟು ಹೋಗು, ಆ ಕೀ ತಗೊಂಬ ಹೋಗು ಅಂತ ಕಳಿಸ್ತಾನೆ. ಆದ್ರೆ ಇವನು ದೊಡ್ಡ ಎದುರು ಪೂಕ್ಲಾಗಿರ್ತಾನೆ, ಇವನಿಗೆ ಭಯಾನೇ ಆಗ್ತಾ ಇರುತ್ತೆ. ಹೋಗಿ ಅದನ್ನ ತೆಗಿಯಕ್ಕೆ ಅಂತ ನೋಡ್ತಾನೆ, ಆಗ್ತಾನೆ ಇರೋದಿಲ್ಲ. ಆ ಡೆಡ್ ಬಾಡಿ ಕಟ್ಟಾಗ್ಬಿಟ್ಟು ಇವನ್ ಮೇಲೆ ಬಿದ್ದೋಗ್ಬಿಡುತ್ತೆ. ಒಂದ್ ನಿಮಿಷ ದೇವ್ರೆ ಏನೋ ಇದು ಥೂ ಅನ್ಕೊಂಡು ಆ ಡೆಡ್ ಬಾಡಿನ ತನ್ನ ಮೇಲಿಂದ ಎಸ್ಕೊಂಡ್ಬಿಡ್ತಾನೆ ಆ ಕಡೆಗೆ. ಮತ್ತೆ ವಾಪಸ್ ಇವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದಿದ ತಕ್ಷಣ ಆ ನೆಲ್ಲಿ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ತನ್ನ ಮೈ ಕೈನಲ್ಲಿ ತೊಳ್ಕೊತಾ ಇರ್ತಾನೆ. ಆಗ ಐರಿಸ್ ಏನಾಯ್ತು ನನ್ನ ಮಗಂಗಿಂತ ಕೇಳಿದಾಗ ಅಲ್ಲೊಂದು ಡೆಡ್ ಬಾಡಿ ನೋಡ್ದ, ಅದನ್ನ ನೋಡಿ ಎದುರುಕೊಂಡಿದ್ದಾನೆ ಅಂದಾಗ ಇದನ್ನೆಲ್ಲ ಅವ್ನಿಗೆ ಏನು ಕಲಿಸ್ತಿದ್ಯಾ ಅಂದಾಗ, ಕಲಿಸ್ತಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿ, ಇವ್ನು ಈ ತರ ಎದುರುಕೊಂಡಿದ್ರೆ ನಮ್ಮನ್ನೆಲ್ಲ ಹೇಗ್ ಕಾಪಾಡ್ತಾನೆ ಮುಂದಕ್ಕೆ, ಇವನು ಧೈರ್ಯವಾಗಿರ್ಬೇಕು ಅಂತ ಇದನ್ನ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಮತ್ತೆ ಅವನ ಒಂದು ಕೊನೆ ಮಗ ಇದ್ದಾನೆ ಲೂಕಸ್ಗೆ, ಅವನಿಗೆ ಒಂದು ಕಪ್ನ ತಂದು ಕೊಡ್ತಾನೆ. ಲೂಕಸ್ ಕಂಡ್ರೆ ಇವ್ನಿಗೆ ಹೆವಿ ಇಷ್ಟ, ಆದ್ರೆ ಜೋಶ್ ಕಂಡ್ರೆ ಅಷ್ಟೊಂದು ಇಷ್ಟನೇ ಇರೋದಿಲ್ಲ ಇವನ್ಗೆ. ಲೂಕಸ್ ಅಂದ್ರೆ ಹೆವಿ ಇಷ್ಟ ಇವನ್ಗೆ. ಮತ್ತೆ ಐರಿಸ್ ಫ್ರಾನ್ಸಿಸ್ ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಬೇಸ್ಮೆಂಟ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ಇವನ್ಗೆ ಏನೇನೋ ಫೀಲ್ ಆಗ್ತಾ ಇರುತ್ತೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಇವ್ರ ತಂದೆ ಇವ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇದೇ ಒಂದು ಬೇಸ್ಮೆಂಟ್ ಅಲ್ಲಿ ಹಾಕಿ ಸರ್ಸರಿಯಾಗಿ ಹೊಡಿತಾ ಇರ್ತಾರೆ. ಆ ವಿಷನ್ಸ್ ಎಲ್ಲ ಕಾಣ್ಬಿಟ್ಟು ಇವನ್ಗೆ ಸಖತ್ತಾಗಿ ಭಯ ಆಗ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಮತ್ತೆ ನೈಟ್ ಹೀಗೆ ಎಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ಜೋಶು ಆ ರೇಡಿಯೋನ ಆನ್ ಮಾಡ್ಬಿಟ್ಟು ಏನಾದ್ರು ಕನೆಕ್ಟ್ ಸಿಗುತ್ತಾ, ಏನಾದ್ರು ಸಿಗ್ನಲ್ ಸಿಗುತ್ತಾ ಅಂತ ನೋಡ್ತಾ ಇರ್ತಾನೆ. ಹಾಗೆ ಅವನ ತಂದೆ ಎಲ್ಲ ಬಿಟ್ಬಿಟ್ಟು ಸರಿಯಾಗಿ ಊಟ ಮಾಡು ಅಂತ ಹೇಳ್ತಾನೆ. ಆಗ ಜೋಶು, ನನ್ನ ಗರ್ಲ್ ಫ್ರೆಂಡ್ ಅಲೆಕ್ಸ್ ಸೈಡ್ ಇದ್ಲು, ಅವಳು ನಾರ್ತ್ ಸೈಡ್ ಹೋಗ್ತಾ ಇದ್ದಾಳೆ, ನಾವು ಬೇಗ ಅಲ್ಲಿ ಹೋದ್ರೆ ನಮಗೂ ಏನಾರು ಒಂದು ಕ್ಯಾಂಪ್ ಸಿಗ್ಬೋದು, ಏನಾರು ಒಂದು ಸಿಗ್ಬೋದು ಅಂತ. ಬಟ್ ಆದ್ರೆ ಫ್ರಾನ್ಸಿಸ್ಗೆ ಈ ಜಾಗ ಬಿಟ್ಟು ಹೋಗಕ್ಕೆ ಇಷ್ಟ ಇರೋದಿಲ್ಲ. ಫ್ಯಾಮಿಲಿನ ಸೇಫ್ ಆಗಿ ನೋಡ್ಕೊಬೇಕು. ಆ ಕ್ಯಾಂಪ್ ಹೋಗ್ಬಿಟ್ಟು ಏನ್ ಮಾಡ್ತೀಯ, ಅಲ್ಲಿ ಎಷ್ಟೊಂದು ಜನ ಇರ್ತಾರೆ, ಅವ್ರಗಳ ಮಧ್ಯೆ ಒಳ್ಳೆ ನಾಯಿಗೆ ಬಿಕ್ಕಳ್ತಾ ಇದಾರೆ, ನಾವ್ ಇಲ್ಲೇ ಚೆನ್ನಾಗಿದ್ದೀವಿ, ಇಲ್ಲೇ ಇರೋಣ ಅಂತ ಸರಿಯಾಗಿ ಬೈತಾ ಇರ್ತಾನೆ. ಬಟ್ ಆದ್ರೆ ಇದು ಐರಿಸ್ಗೂ ಕೂಡ ಇಷ್ಟ ಇರೋದಿಲ್ಲ. ಅವಳು ಕೂಡ ಈ ಜಾಗದಿಂದ ಹೊರಟೋಗ್ಬಿಡ್ಬೇಕು ಅಂತ ಇರ್ತಾಳೆ, ಆ ಕ್ಯಾಂಪ್ ಹೋಗಿ ಜಾಯ್ನ್ ಆಗ್ಬೇಕು ಅಂತ ಇರ್ತಾಳೆ. ಊಟ ಎಲ್ಲ ಆದ್ಮೇಲೆ ಫ್ರಾನ್ಸಿಸ್ ತನ್ನ ರೂಮಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಐರಿಸ್ ಬಂದ್ಬಿಟ್ಟು, ನೀನು ಜಾಸ್ ಜೊತೆಗೆ ಏಂತಕ್ಕೆ ಇಷ್ಟೊಂದು ರೂಡ್ ಆಗಿ ಬಿಹೇವಿಯರ್ ಮಾಡ್ತೀಯಾ, ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ಚೆನ್ನಾಗಿ ಮಾತಾಡ್ಸೋಣ ಅಂತ ಕೇಳ್ಕೊತಾ ಇರ್ತಾಳೆ. ಅವನು ಕೂಡ ಹಾ ನಾನು ಮಾತಾಡಿಸ್ತೀನಿ ಬಿಡು ಅನ್ಕೊಂಡು ಸುಮ್ಮನಾಗ್ತಾನೆ. ಮತ್ತೆ ನೈಟ್ ಇವ್ನು ಮನೆಗಿರ್ತಾನೆ. ಮತ್ತೆ ಇವನ ತಂದೆ ಇವನಿಗೆ ಟಾರ್ಚರ್ ಕೊಡ್ತಾ ಇರೋ ಒಂದು ವಿಷನ್ಸ್ ಇವನಿಗೆ ಬರೋ ಗ್ಯಾಪಕ್ಕೆ ಬಂದ್ಬಿಡುತ್ತೆ. ಅದರಿಂದ ಸಡನ್ ಆಗಿ ಎದ್ದು ಬಿಡ್ತಾನೆ. ಆಗ ಐರಿಸು ಇವನ್ನ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ಬೆಳಗ್ಗೆ ಆಗ್ತಿದ್ದಂಗೆ ಐರಿಸು ಈ ಫ್ರಾನ್ಸಿಸ್ ಹತ್ರ ಮಾತಾಡ್ತಾ ಇರ್ತಾಳೆ. ನಿನ್ಗೆ ಈ ಮನೇಲಿ ಎಷ್ಟೊಂದು ವಿಷಯಗಳು ನಡೆದಿದೆ ಅಂತ ನನಗೆ ಗೊತ್ತು, ಆದ್ರೆ ನೀನು ಇಲ್ಲೂ ಇದ್ರೆ ಹಳೆ ವಿಷಯಗಳು ನಿನಗೆ ಮತ್ತೆ ಗ್ಯಾಪಕ್ಕೆ ತೊಂದರೆ ಕೊಟ್ಟು ನಿನಗೆ ತುಂಬಾ ಟಾರ್ಚರ್ ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿಂದ ಹೊರಟೋಗ್ಬಿಡೋಣ, ಇಲ್ಲಿರೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಅವನು ಕೂಡ ಇಲ್ಲಿದ್ರೆ ನಿನ್ಗೇನು ಪ್ರಾಬ್ಲಮ್ ಅಂತ ಇರ್ತಾನೆ. ಮತ್ತೆ ಇವರಿಬ್ರು ಹಳೆ ವಿಷಯಗಳನ್ನ ತಗೊಂಡು ಇಲ್ಲಿ ಸ್ವಲ್ಪ ಜಗಳ ಆಗುತ್ತೆ. ಅದಾದ್ಮೇಲೆ ಫ್ರಾನ್ಸಿಸ್ ಸರಿ ಆಯ್ತು ನಡೀಲಿ ಅಂತ ಹೋಗ್ಬಿಡೋಣ ಅನ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ದಾರಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಇವ್ರಿಗೊಂದು ಬ್ರಿಡ್ಜ್ ಸಿಗುತ್ತೆ, ಆದ್ರೆ ಬ್ರಿಡ್ಜ್ ಲಾಕ್ ಆಗಿರುತ್ತೆ. ಈ ಫ್ರಾನ್ಸಿಸ್ ಕೂಡ ನೋಡು ಬ್ರಿಡ್ಜ್ ಲಾಕ್ ಆಗಿದೆ, ಇಲ್ಲಿ ಬ್ರಿಡ್ಜ್ ಲಾಕ್ ಆಗಿದೆ ಅಂದ್ರೆ ಇಲ್ಲಿ ಮುಂದಕ್ಕೆ ಏನಾದ್ರು ಒಂದು ಅಪಾಯ ಇರುತ್ತೆ, ಹಾಗಾಗಿ ನಾವು ವಾಪಸ್ ಮನೆಗೆ ಹೋಗ್ಬಿಡೋಣ, ಆಲ್ರೆಡಿ ಸಾಯಂಕಾಲ ಆಯ್ತಿದೆ, ಇದು ನಮ್ಗೆ ಡೇಂಜರಸ್ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಐರಿಸ್ ಇದು ಕೇಳ್ತಾನೆ ಇರೋದಿಲ್ಲ. ಆ ಲಾಕ್ನ ಓಪನ್ ಮಾಡೋದ್ರೆ ಆಯ್ತು ಅಂದ್ಬಿಟ್ಟು ಇವಳೇ ಹೋಗ್ಬಿಟ್ಟು ಆ ಲಾಕ್ನ ಓಪನ್ ಮಾಡಕ್ಕೆ ಅಂತ ಅದ್ರ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ಒಂದು ಬ್ಯಾಟ್ ತಗೊಂಡು ಅದನ್ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಒಂದು ಜಾಂಬಿ ಟಕ್ಕನ್ನ ಗೆದ್ಬಿಡುತ್ತೆ.
ಎದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಫ್ರಾನ್ಸಿಸ್ ತಂದೆ ಗನ್ನಿಂದ ಆ ಜಾಂಬಿನ ಶೂಟ್ ಮಾಡಿ ಮುಗಿಸ್ಬಿಡ್ತಾನೆ. ಮುಗಿಸ್ಬಿಟ್ಟು ಅವ್ರ ಹೆಂಡತಿ ಹತ್ರ ಯಾರು ಆಗಿದೆ ಅಂತ ನೋಡಕ್ಕೆ ಅಂತ ಹೋದಾಗ ಇಲ್ಲಿ ಇವ್ರ ಮಕ್ಕಳು ಕಾರ್ ಮೇಲೆಲ್ಲ ಜಾಂಬಿಗಳೆಲ್ಲ ಅಟ್ಯಾಕ್ ಮಾಡ್ಬಿಡ್ತವೆ. ಇದರಿಂದ ಫ್ರಾನ್ಸಿಸ್ ಐರಿಸ್ ಕೇಳ್ತಾನೆ, ಈ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಹೊಂಟೋಗು, ನಾನು ಈ ಜಾಂಬಿಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ. ಹಾಗೆ ಅದೇ ರೀತಿ ಮಾಡ್ತಾನೆ ಕೂಡ. ಆ ಗನ್ ಸೌಂಡ್ ಇಂದ ಇವನ್ ಕಡೆಗೆ ಬರೋ ರೀತಿ ಮಾಡ್ಕೋತಾನೆ. ಆ ಜಾಂಬಿಗಳೆಲ್ಲ ಇವನ ಹತ್ರ ಬರಕ್ ಶುರು ಮಾಡಿದಾಗ ಈ ಟೈಮ್ ನ ಯೂಸ್ ಮಾಡ್ಕೊಂಡು ಐರಿಸ್ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಇವನು ಆ ಜಾಂಬಿಗಳೆಲ್ಲ ಶೂಟ್ ಮಾಡಕ್ ನೋಡ್ತಾ ಇರ್ತಾನೆ. ಬುಲೆಟ್ ಖಾಲಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲೊಂದು ಬಾಂಬ್ ಸಿಗುತ್ತೆ. ಆ ಬಾಂಬ್ ನ ತಗೊಂಡು ಇವನು ಆ ಜಾಂಬಿಗಳಿಗೆಲ್ಲಕ್ಕೂ ತಪ್ಪಿಸ್ಕೊಂಡು ಆ ಬಾಂಬ್ ನ ಅವ್ರ ಮೇಲೆ ಹಾಕಿ ಅಲ್ಲಿರೋ ಎಲ್ಲಾ ಜಾಂಬಿಗಳನ್ನ ಮುಗಿಸಾಕ್ಬಿಡ್ತಾನೆ. ಮುಗಿಸಾಕ್ಬಿಟ್ಟು ಶಿಸ್ತಾಗಿ ಇವ್ರ ಮನೆ ಹತ್ರ ಬರ್ತಾನೆ. ಬಂದಾದ್ಮೇಲೆ ಇವ್ರ ಹೆಂಡತಿ ಹತ್ರ ಇನ್ಮೇಲೆ ನಾನು ಏನ್ ಹೇಳ್ತೇನೆ ಅದನ್ನ ನೀನು ಕೇಳಬೇಕು ಅಂತ ಹೇಳಿ ಶಿಸ್ತ ಮನೆ ಒಳಗಡೆ ಹೋಗ್ತಾರೆ. ಮತ್ತೆ ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇಲ್ಲಿ ಇವನು ಪುನಃ ವ್ಯಾನ್ ಹತ್ರ ಬಂದಿರ್ತಾನೆ. ವ್ಯಾನ್ ನ ತಗೊಂಡು ಹೋಗೋಣ ಅಂದ್ಬಿಟ್ಟು ವ್ಯಾನ್ ಒಳಗಡೆ ಬಂದ್ಬಿಟ್ಟು ವ್ಯಾನ್ ನ ಸ್ಟಾರ್ಟ್ ಮಾಡ್ತಾನೆ. ಬಟ್ ಆದ್ರೆ ಇವ್ನಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ. ಈ ವ್ಯಾನ್ ಏನಾದ್ರು ವಾಪಸ್ ತಗೊಂಡು ಹೋಗ್ಬಿಟ್ರೆ ನನ್ನ ಹೆಂಡತಿ ಮತ್ತೆ ಇಲ್ಲಿಂದ ಹೋಗಕ್ಕೆ ಫೋರ್ಸ್ ಮಾಡ್ತಾಳೆ ಅನ್ಬಿಟ್ಟು ಆ ವ್ಯಾನ್ ಕೆಟ್ಟೋಯ್ತು ಅಂತ ಸುಳ್ಳು ಹೇಳೋಣ ಅನ್ಬಿಟ್ಟು ಮತ್ತೆ ಬೇರೆ ಗಾಡಿಲಿರೋ ಎಲ್ಲಾ ಡೀಸೆಲ್ಗಳನ್ನ ತಗೊಂಡು ವಾಪಸ್ ಮನೆ ಹತ್ರ ಬರ್ತಾನೆ. ಮನೆ ಹತ್ರ ಬಂದ್ಬಿಟ್ಟು ಅವ್ರ ಹೆಂಡತಿಗೆ ವ್ಯಾನ್ ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ, ಅದು ಸ್ಟಾರ್ಟೇ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಮತ್ತೆ ಆ ಡೀಸೆಲ್ ನ ತಗೊಂಡೋಗಿ ಆ ಬೇಸ್ಮೆಂಟ್ ಒಳಗಡೆ ಹೋಗ್ತಾನೆ. ಅಲ್ಲೊಂದು ಜನರೇಟರ್ ಇರುತ್ತೆ. ಈ ಮನೆಗೆ ಲೈಟ್ ಸಪ್ಲೈ ಮಾಡೋ ಜನರೇಟರ್ ಅಲ್ಲೇ ಇರೋದು. ಅದಕ್ಕೆ ಹಾಕನೆ ಅಂತ ಹೋಗ್ತಾ ಇರ್ತಾನೆ. ಅಲ್ಲೂ ಕೂಡ ಇವ್ನಿಗೆ ಅವ್ರ ತಂದೆ ಒಂದು ವಿಷನ್ ಕಾಣಿಸುತ್ತೆ. ಈ ಬೇಸ್ಮೆಂಟ್ ಒಳಗಡೆ ಬಂದ್ರೆ ಸಾಕು ಇವ್ನಿಗೆ ಒಂಥರ ಸಾಯೋ ರೀತಿ ಫೀಲ್ ಆಗ್ತಾ ಇರುತ್ತೆ ಇವ್ನಿಗೆ. ಸರಿ ಹಾಗ ಮಾಡ್ಬಿಟ್ಟು ಆ ಡೀಸೆಲ್ ಅದಕ್ಕೆ ಅಲ್ಲಿರೋ ಎಲ್ಲಾ ಮನೆಗೂ ಲೈಟ್ ಬರ್ಸ್ಬಿಡ್ತಾನೆ. ಇದು ನೋಡಿ ತುಂಬಾ ಖುಷಿ ಆಗ್ತಾರೆ ಅವ್ರ ಮಕ್ಳು ಕೂಡ. ಈ ಸೀನು ಕೂಡ ತರಿಸ್ತಾನೆ ಅಲ್ಲಿಗೆ. ಮತ್ತೆ ಅಲ್ಲೇ ಒಂದು ಟೇಪ್ ರಿಕಾರ್ಡ್ ಇರುತ್ತೆ. ಅದನ್ನ ಸಾಂಗ್ ಪ್ಲೇ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಮತ್ತೆ ನೈಟ್ ಆಗ್ತಿದ್ದಂಗೆ ಮದುವೆ ವಿಡಿಯೋನ ನೋಡಿ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ. ಮತ್ತೆ ಲೂಕಸ್ ಇದನ್ನ ನಾನು ಆ ತರ ಬರ್ತಾನೆ, ನನಗೆ ಮನಿಕೊಳಕ್ ಆಗ್ತಿಲ್ಲ ನನ್ನ ರೂಮ್ ಅಲ್ಲಿ, ಇವತ್ತು ನಾನು ನಿನ್ ಜೊತೆನೆ ಮಲ್ಕೋತೀನಿ ಅಂತ. ಇವನು ತಮ್ಮಗೆ ತುಂಬಾ ಬೇಜಾರಾಗ್ತಿದೆಯಲ್ಲ, ಹಾಗಾಗಿ ಇವರ ಹಳೆ ಫೋಟೋಗಳನ್ನೆಲ್ಲ ತೆಗೆದು ನೋಡ್ತಾ ಇರ್ತಾರೆ. ಇವ್ರ ತಂದೆ ತಾಯಿ ಒಂದು ಆಲ್ಬಮ್ ಫೋಟೋನ ತೆಗೆದು ನೋಡ್ತಾ ಇರ್ತಾರೆ. ಅದರಲ್ಲಿ ಈ ಫ್ರಾನ್ಸಿಸ್ಗೆ ಒಬ್ಬ ಅಣ್ಣ ಇರ್ತಾನೆ. ಅವನ ಹೆಸರು ಡಿಯಾಗೋ ಅಂತ. ಡಿಯಾಗೋ ಫೋಟೋನ ಅಲ್ಲಿ ನೋಡಿದ ತಕ್ಷಣ ಲೂಕಸ್ ಜೋಶ್ಗೆ ಏನ್ ಹೇಳ್ತಾನೆ ಅಂದ್ರೆ, ನೀನ್ ನೋಡಕೊಳ್ಳೆ ಡಿಯಾಗೋ ಅಂಕಲ್ ತರನೇ ಇದೆಯಾ, ಕಾಣಿಸ್ತೀಯಾ ನೋಡಕ್ಕೆ ಅಂತ ಹೇಳ್ಬಿಡ್ತಾನೆ. ಇದರಿಂದ ಡಿಯಾಗೋಗೆ ಡೌಟ್ ಬಂದ್ಬಿಡುತ್ತೆ, ಅವ್ರ ತಂದೆ ಅವ್ರನ್ನ ಏನಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಅಂತ. ಯಾಕೆಂದ್ರೆ ಈ ಜೋಶ್ ಇದನ್ನಲ್ಲ, ಅವನು ಫ್ರಾನ್ಸಿಸ್ಗೆ ಹುಟ್ಟಿರೋ ಮಗ ಅಲ್ಲ, ಡಿಯಾಗೋಗೆ ಹುಟ್ಟಿರೋ ಮಗ. ಅದಕ್ಕೋಸ್ಕರ ಜೋಶ್ ಕಂಡ್ರೆ ಫ್ರಾನ್ಸಿಸ್ಗೆ ಅಷ್ಟೊಂದು ಇಷ್ಟನೇ ಇರೋದಿಲ್ಲ. ಲೂಕಸು ಫ್ರಾನ್ಸಿಸ್ ಮಗ ಆಗಿರ್ತಾನೆ. ಹಾಗಾಗಿ ಲೂಕಸ್ ಕಂಡ್ರೆ ಜಾಸ್ತಿ ಇಷ್ಟ ಇರುತ್ತೆ ಫ್ರಾನ್ಸಿಸ್ಗೆ. ಮತ್ತೆ ಲೂಕಸು ಯಾಕೆ ನಮ್ ತಂದೆ ತಾಯಿ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ ಅಂತ ಕೇಳ್ತಾನೆ. ಅವನು ಜೋಶ್ ಕೂಡ ಅವ್ರ ಲೈಫಲ್ಲಿ ಏನೊಂದು ಪ್ರಾಬ್ಲಮ್ ಇದೆ, ಹಾಗಾಗಿ ಅವ್ರು ಜಗಳ ಆಡ್ತಾರೆ, ಆದಷ್ಟು ಬೇಗ ಅವ್ರು ಸರಿ ಹೋಗ್ಬಿಡ್ತಾರೆ ಅಂತ ಹೇಳಿ ಅವನ್ನ ಸಮಾಧಾನ ಮಾಡ್ತಾರೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಫ್ರಾನ್ಸಿಸ್ ಇದನ್ನೆಲ್ಲ ಅವನು ಅವ್ನ ವೈಫ್ ಹತ್ರ ಹಳೆ ವಿಷಯನೆಲ್ಲ ಮರೆತು ಕೂಡ ನಾವು ಇನ್ಮೇಲೆ ಹೊಸ ಜೀವನ ಶುರು ಮಾಡೋಣ ಅಂತ ಇರ್ತಾನೆ. ಆಗ ಇವಳ ವೈಫ್ ಕೂಡ ಸಾರಿ ಕೇಳ್ತಾಳೆ ಇವಳು ನಡೆದಿರೋ ಹಳೆ ವಿಷಯದಲ್ಲಿ. ಮತ್ತೆ ಇವ್ರ ತಂದೆ ಸಾಕಿರೋ ಕೆಲವು ಕೋಳಿಗಳಿರುತ್ತೆ, ಅದು ಮೊಟ್ಟೆ ಇರುತ್ತೆ, ಅದೊಂಥರ ಅಂತ ಇವನು ಹೋಗ್ತಾನೆ. ಅಲ್ಲೋಗಿರ್ಬೇಕಾದ್ರೆ ಅಲ್ಲೊಂದು ನಾಯಿ ಇರುತ್ತೆ. ಆ ನಾಯಿನ ಓಡಿಸ್ತಿರ್ಬೇಕಾದ್ರೆ ಆ ನಾಯಿ ಇವ್ನಿಗೆ ಕಚ್ಚಿಬಿಡುತ್ತೆ. ಇದರಿಂದ ಇವ್ರ ಹೆಂಡತಿ ಆ ನಾಯಿಗೆ ಏನಾದ್ರು ಒಂದು ರ್ಯಾಬಿಸ್ ಇರ್ಬೋದು, ನಾ ಬೇಗ ಹಾಸ್ಪಿಟ್ಲ್ ಹೋಗೋಣ ಬಾ ಅಂದಿದ ತಕ್ಷಣ ಇವ್ನಿಗೆ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಇವ್ನಿಗೆ ಇಲ್ಲಿಂದ ಆಚೆ ಹೋಗಕ್ಕೆ ಇಷ್ಟ ಇರೋದಿಲ್ವಲ್ಲ. ಮತ್ತೆ ಅದೇ ವಿಷಯ ಎತ್ತುತ್ತಾಳೆ ಅಂತ ಇವ್ನು ಕೋಪ ಮಾಡ್ಕೋತಾನೆ. ಇಲ್ಲಿ ಜಾಶುವಾ ರೇಡಿಯೋ ಇಟ್ಕೊಂಡು ಸಿಗ್ನಲ್ ಸಿಗುತ್ತಾ ಅಂತ ನೋಡ್ತಾ ಇರ್ತಾನೆ. ಆಗ ಆ ರೇಡಿಯೋದಿಂದ ಯಾರೋ ಒಬ್ಬ ಸೋಲ್ಜರು ಈ ತರ ಒಂದು ಕ್ಯಾಂಪ್ ಇದೆ, ನೀವು ಯಾರು ಬದುಕಿದ್ರೆ ಅಲ್ಲಿಗೆ ಬಂದ್ಬಿಡಿ ಅಂತ, ನಾರ್ತ್ ಸೈಡ್ಗೆ ಬಂದ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಬಟ್ ಆದ್ರೆ ಇವ್ರಿಗೆ ಅದು ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ಇದನ್ನಲ್ಲಿ ಇವ್ರ ತಂದೆ ತಾಯಿಗೂ ಹೇಳ್ತಾನೆ ಕೂಡ. ಬಟ್ ಆದ್ರೆ ಫ್ರಾನ್ಸಿಸ್ ಇಲ್ಲ, ಇದು ರೇಡಿಯೋ ತುಂಬಾ ದಿನದಿಂದ ವರ್ಕ್ ಆಗ್ತಾ ಇಲ್ಲ, ಈ ರೇಡಿಯೋ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಅಂದ್ಬಿಟ್ಟು ನನಗೆ ಬೇಜಾನ್ ಕೆಲಸ ಇದೆ ಅಂದ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಹೀಗೆ ನೈಟ್ ಊಟ ಮಾಡ್ತಿರ್ಬೇಕಾದ್ರೆ ಐರಿಸ್ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಫ್ರಾನ್ಸಿಸ್ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ, ನಾನು ಆ ರೇಡಿಯೋ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಫ್ರಾನ್ಸಿಸ್, ನೀನು ಆ ಜಾಗಕ್ಕೆ ಹೋಗಿ ಏನ್ ಮಾಡ್ಬೇಕು ಅಂತ ಇದೆಯಾ, ಅಲ್ಲಿ ಇಷ್ಟೊಂದು ಜನ ಇರ್ತಾರೆ, ಅಲ್ಲಿ ನೀನು ಒಳ್ಳೆ ಬೇಕು ನಾಯಿ ಮರಿಗಳ ತರ ಜೀವನ ಮಾಡ್ಬೇಕಾ, ಅದ್ರ ಬದಲು ನಾವು ಇಲ್ಲೇ ಚೆನ್ನಾಗಿದ್ದೀವಿ ಅಂತ. ಬಟ್ ಆದ್ರೆ ಇವಳಿಗೆ ಇಲ್ಲಿ ಇರೋಕೆ ಇಷ್ಟ ಇರುತ್ತಲ್ಲ. ಹೇಗಾದ್ರೂ ಹೋದ್ರೆ ಅಲ್ಲಿ ಕೆಲವು ಡಾಕ್ಟರ್ ಸಿಗ್ತಾರೆ, ಬೇರೆ ಇರೋ ಜನ ಸಿಗ್ತಾರೆ, ನಮ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಇರ್ತಾನೆ. ಮತ್ತೆ ಇವನು ಒಂದು ವಿಷಯ ಹೇಳ್ತಾನೆ, ಅವತ್ತು ನೀನು ಇಲ್ಲಿಂದ ಹೋಗ್ಬೇಕು ಅಂತ ಇದೆಯಲ್ಲ, ದಾರಿ ಮಧ್ಯೆ ಅವತ್ತ ಅಟ್ಯಾಕ್ ಆದಂಗೆ ನಾವು ಮುಂದೆ ಹೋಗ್ಬೇಕು, ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತೀಯಾ, ಜಾಂಬಿಗಳು ನಿನ್ ಕೈಲಿ ಆಗುತ್ತಾ ಮಕ್ಳನ್ನ ಕಾಪಾಡೋದಕ್ಕೆ, ಇಲ್ಲಾಂದ್ರೆ ಈ ಜೋಶ್ ಕೈಲಾರಾಗುತ್ತಾ ನಿಮ್ನ ಕಾಪಾಡೋದಕ್ಕೆ ಅಂತ ಅವ್ರ ಮೇಲೆ ರೇಕ್ ಬಿಡ್ತಾನೆ. ಹಾಗಾಗಿ ಅವಳು ಅಲ್ಲಿಂದ ಎತ್ತೊಂಡೋಗ್ಬಿಡ್ತಾಳೆ. ಮತ್ತೆ ಇವನೊಂದು ಸ್ಟೋರ್ ರೂಮ್ ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜೋಶ್ ಬರ್ತಾನೆ. ಜೋಶ್ ಬಂದ್ಬಿಟ್ಟು ಮತ್ತೆ ನಾನು ತಿಳ್ಕೊಬೇಕು ಆಚೆಗಡೆ ಏನೇನ್ ಆಗ್ತಾ ಇದೆ ಅಂತ. ಫ್ರಾನ್ಸಿಸ್ ಮತ್ತೆ ಬೈತಾನೆ, ನೀನ್ ಯಾಕೋ ನಿಮ್ಮ ಅಮ್ಮನ ತರ ಆಡ್ತಿದ್ಯಾ, ನಿನಗೆ ಗೊತ್ತಿಲ್ವಾ ಆಚೆಗಡೆ ಎಷ್ಟು ಡೇಂಜರಸ್ ಆಗಿದೆ ಅಂತ. ಅವತ್ತ ಫ್ರಿಜ್ ಮೇಲೆ ನೇನೆ ನೋಡ್ದಲ್ಲ ನಿಮ್ಮನ್ನ ಕಾಪಾಡಕ್ ನಾನು ಎಷ್ಟು ಕಷ್ಟಪಟ್ಟೆ ಅಂತ. ಆ ರೀತಿ ನಿನ್ ಕೈಲಿ ಮಾಡಕ್ಕಾಗುತ್ತೇನೋ, ನೀನ್ ಯಾರು ಒಬ್ರು ಪ್ರಾಣನ ತೆಗಿಯಕ್ಕಾಗುತ್ತೇನೋ. ಅಂದ್ಮೇಲೆ ರೇಗ್ತಾ ಇರ್ಬೇಕಾದ್ರೆ ಅವನು ಕೂಡ ಧೈರ್ಯ ಮಾಡ್ಕೊಂಡು ನಾನು ಸಾಯಿಸ್ತೀನಿ ಅವ್ರನ್ನ ಅಂತ ಒಪ್ಕೊಂಡ್ಬಿಡ್ತಾನೆ. ಹಾಗಾಗಿ ಇವನು ಒಂದು ಖಾಲಿ ರಜಾಕು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಬ್ನ ನೆಟ್ಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ನ ಇಟ್ಬಿಟ್ಟು ಇವನ್ ಕೈಗೆ ಗನ್ ಕೊಡ್ತಾನೆ. ಏನೋ ಮಾಡ್ತೀನಿ ಇಲ್ಲಿ ಕಿಸಿತೀನಿ ಇಂದಲ್ಲ, ಈ ಕರೆಕ್ಟಾಗಿ ಆ ಗ್ಲಾಸ್ಗೆ ಶೂಟ್ ಮಾಡು ನೀನು ಅಂತ ಹೇಳಿ ಆ ಗನ್ನ ಅವ್ನ ಕೈಗೆ ಕೊಡ್ತಾನೆ. ಅವನು ಕೂಡ ಫುಲ್ಲು ಗಾಬರಿ ಆಗ್ತಾ ಇರ್ತಾನೆ, ಕೈಯೆಲ್ಲ ನಡುಕ್ತಾ ಇರ್ತಾನೆ. ಒಂದ್ಸಲಿ ಗುರಿಟ್ಟು ಶೂಟ್ ಮಾಡ್ತಾನೆ, ಮಿಸ್ ಆಗೋಗ್ಬಿಡುತ್ತೆ. ಈ ಸೌಂಡು ಇವ್ರಿಗೆ ಕೇಳಿಸ್ಬಿಡುತ್ತೆ. ಹಾಗಾಗಿ ಇವ್ರ ಹತ್ರ ಬರ್ತಾರೆ. ಇವ್ನು ಕರೆಕ್ಟಾಗಿ ಗುರಿ ಇಡು, ಯಾಕೋ ಕರೆಕ್ಟಾಗಿ ಗುರಿ ಇಡು ಅಂತ ಇವ್ನು ಯಾಕೋ ಒಂಥರ ಹುಚ್ಚು ತರ ಆಡ್ತಾ ಇರ್ತಾನೆ. ಐರಿಸ್ ಕೂಡ ಎಂತಕ್ಕೆ ಅವನ್ಗ ಈ ರೀತಿನೆಲ್ಲ ಮಾಡಿಸ್ತೈತೆ, ಎಂತಕ್ಕೆ ಅವನಿಗೆ ಎದುರಿಸ್ತಾ ಇದೆಯಾ ಅಂದಾಗ
ನೀನ್ ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ, ನಾನು ನಿನ್ಗೆ ಕರೆಕ್ಟಾಗಿ ಗುರಿ ಇಡೋದು ಹೇಳ್ಕೊಡ್ತಾ ಇದ್ದೀನಿ, ಮಾತಾಡ್ಬೇಡ ನೀನು ಅಂದ್ಬಿಟ್ಟು ಜೋಶ್ ಮೇಲೆ ತುಂಬಾ ರೇಪ್ ಬಿಡ್ತಾನೆ. ಕರೆಕ್ಟಾಗಿ ಗುರಿ ಇಡಲೆ, ಗೂಬೆ ಕರೆಕ್ಟಾಗಿ ಗುರಿ ಇಡು, ಫೋಕಸ್ ಮಾಡೋಲೆ ಅಂತ ಚೆನ್ನಾಗಿ ರೇಪ್ ಬಿಡ್ತಾನೆ. ಅವನಿಗೆ ಬೈತಕ್ ಭಯನೂ ಆಗ್ಬಿಟ್ಟು ಕೋಪನೂ ಬಂದ್ಬಿಟ್ಟು ಟಕ್ ಟಕ್ ಟಕ್ಕನಿಗೆ ಇರೋ ಬುಲೆಟ್ನೆಲ್ಲ ಶೂಟ್ ಮಾಡ್ಬಿಡ್ತಾನೆ. ಅದರಲ್ಲಿ ಒಂದೊಂದು ಬುಲೆಟ್ ಹೋಗಿ ಆ ಗ್ಲಾಸ್ಗೆ ಹೊಡೆದು ಬಿಡುತ್ತೆ. ಆಗ ನೋಡ್ತಾನೆ ಜಾಂಬಿಗಳೆಲ್ಲ ಮನಗಿದ್ವಲ್ಲ ಎದ್ ಬಿಡ್ತವೆ ಮೇಕೆ. ಅಷ್ಟೇ ತಗೋ, ಒಂದ್ ಜಾಂಬಿ ಇದೆ ಅಂದ್ರೆ ಎಲ್ಲ ಇಷ್ಟೊಂದು ಜಾಂಬಿಗಳಿರುತ್ತಲ್ಲಿ. ಅಷ್ಟೇ ಇನ್ನ ಇವನ್ಗೆ ನೀರಿಳ್ದೋಯ್ತು ಮೈಲೆಲ್ಲ. ಓಡ್ರ ಅನ್ಕೊಂಡು ಎಲ್ಲಾರನ್ನು ಕರ್ಕೊಂಡು ಅಲ್ಲಿಂದ ಶಿಸ್ತಾಗಿ ಓಡ್ತಾ ಇರ್ತಾನೆ. ಆ ಜಾಂಬಿಗಳೇನ್ ಸುಮ್ನೆ ಅಲ್ಲ, ಇವ್ರನ್ನ ಅಟ್ಟಾಡ್ಸ್ಕೊಂಡೇ ಬರ್ತಾ ಇರ್ತವೆ. ಅವನು ಬೇಗ ಓಡಿ ಮನೆ ಹತ್ರ ಬಂದ್ಬಿಟ್ಟು ಮನೆ ಡೋರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಆದ್ರೂ ಕೂಡ ಬಿಡೋದಿಲ್ಲ, ಅವು ಮನೆ ಹತ್ರ ಎಲ್ಲ ಬರ್ತವೆ. ಆದ್ರೆ ಅವುಗಳಿಗೆ ಕಣ್ಣು ಕಾಣಿಸೋದಿಲ್ಲ, ಓನ್ಲಿ ಸ್ಮೆಲ್ ಮಾಡ್ತಾವಷ್ಟೇ. ಇವನು ಭಯ ಪಡ್ಕೊಂಡು ಆ ಮನೆ ಒಳಗಡೆ ಹೋಗ್ಬಿಟ್ಟು ಮನೆ ಡೋರ್ನ ಕ್ಲೋಸ್ ಮಾಡ್ಬಿಟ್ಟು ಮಾಡಿ ಮೇಲೆ ಹೋಗ್ಬಿಡ್ತಾನೆ. ಮಾಡಿ ಮೇಲೆ ಒಂಥರ ಬಾಲ್ಕನಿ ಇರುತ್ತೆ, ಅಲ್ಲಿಗೆ ಬಂದಿರ್ತಾನೆ. ಅವುಗಳಿಗೆ ಗೊತ್ತಾಗ್ಬಿಡುತ್ತೆ ಇವು ಮನೆ ಒಳಗಡೆ ಇದಾವೆ ಅಂತ. ಹಾಗಾಗಿ ಮನೆಯನ್ನೆಲ್ಲ ಹೊಡೆದಾಕೊಂಡು ಮನೆ ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾ ಇರ್ತವೆ. ಇವರು ಕೂಡ ಏನ್ ಮಾಡೋದು ಅಂತ ಐರಿಸ್ ಹೊಡ್ಕೋತಾ ಇರ್ತಾಳೆ. ಆಗ ಸಡನ್ ಆಗಿ ಅಲ್ಲಿ ಆರನ್ ಸೌಂಡ್ ಬರುತ್ತೆ. ಏನಿದೆ ಅಂತ ನೋಡಿದಾಗ ಯಾರೋ ಒಬ್ಬ ಗಾಡಿಯಲ್ಲಿ ಆರನ್ನ ಜೋರ ಶಬ್ದ ಮಾಡ್ಕೊಂಡು ಜಾಂಬಿಗಳನ್ನೆಲ್ಲ ಇವ್ರ ಕಡೆ ಡೈವರ್ಟ್ ಮಾಡ್ಕೊಂಡು ಅವ್ರನ್ನ ಶಿಸ್ತಾಗಲಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಇವನಿಗೆ ಗೊತ್ತಿರುತ್ತೆ ಅದು ಯಾರ್ದು ಗಾಡಿ ಅನ್ಬಿಟ್ಟು. ಹಾಗಾಗಿ ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಒಂದು ನದಿ ಹತ್ರ ಬರ್ತಾನೆ. ಇವ್ನು ಬೇರೆ ಯಾರು ಅಲ್ಲ, ಇವನೊಬ್ಬ ಅಣ್ಣ ಟಿಯಾಗೋನೆ ಅಂತ. ಟಿಯಾಗೋ ಹತ್ರ ಏನ್ ತಗೋ ಇಲ್ಲಿಗೆ ಬಂದೆ ಅಂದಾಗ, ನನಗೆ ಸಹಾಯ ಮಾಡಕ್ ಬಂದೆ, ಮತ್ತೆ ನಮ್ಮ ತಂದೆ ತಾಯಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ, ಅವರು ಬದುಕಿಲ್ಲ, ಇನ್ನೇನಂತ ಹೋಗು ಅಂತ ಹೇಳ್ತಾ ಇರ್ತಾನೆ. ಟಿಯಾಗೋ ಫ್ರಾನ್ಸಿಸ್ಗೆ ಸಾರಿ ಕೇಳ್ತಾನೆ. ಯಾಕೆಂದ್ರೆ ಇವ್ರ ಹೆಂಡತಿ ಜೊತೆ ಇವನಿಗೆ ಅಫೇರ್ ಇರುತ್ತೆ, ಅದರಿಂದ ಹುಟ್ಟಿರೋ ಮಗನೇ ಈ ಜೋಶು. ಹಾಗಾಗಿ ದಯವಿಟ್ಟು ನಾನು ಕ್ಷಮಿಸ್ಬಿಡು, ನಾನು ಬುದ್ಧಿ ಇಲ್ದಲೆ ಆ ಕೆಲಸ ಮಾಡ್ಬಿಟ್ಟೆ. ಈಗ ನಾನು ನಿಮ್ ಫ್ಯಾಮಿಲಿನ ಕಾಪಾಡ್ಬೇಕು ಅಂತಿದ್ದೀನಿ. ನಾರ್ತ್ ಸೈಡ್ ಅಲ್ಲಿ ಒಂದು ಕ್ಯಾಂಪ್ ಇದೆ, ದಯವಿಟ್ಟು ನೀನು ಅಲ್ಲಿ ಹೋಗ್ಬಿಡನ್ ಬಾ, ಆರಾಮಾಗಿ ನಿನ್ ಫ್ಯಾಮಿಲಿ ನನಗೆ ಕಾಪಾಡ್ಕೊಬಹುದು ಅಂತ ಇರ್ತಾನೆ. ನಿನ್ ಅಜ್ಜಿ ನೀನ್ ಯಾವನ ಹೇಳಕ್ಕೆ ನನ್ನ ಫ್ಯಾಮಿಲಿ ನಾನು ಹೆಂಗ್ ನೋಡ್ಕೊಬೇಕು ಅಂತ ನನಗೆ ಗೊತ್ತು, ನೀನ್ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಂಡು ನೀನ್ ಹೋಗ್ತಾ ಇರು ಅಂತ ಸರಿಯಾಗಿ ಬೈತಾನೆ. ಇವನ್ಗೆ ಇವನ ಮೇಲೆ ಎಷ್ಟು ಕೋಪ ಇರುತ್ತೆ ಅಂದ್ರೆ, ಇವ್ರ ಹೆಂಡತಿ ಕೂಡ ಇವನ್ಗೆ ಚೀಟ್ ಮಾಡ್ಬಿಟ್ಟಿರ್ತಾಳೆ, ಇವನು ಕೂಡ ಚೀಟ್ ಮಾಡ್ಬಿಟ್ಟಿರ್ತಾನೆ. ಪಾಪ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಗನ್ನ ಪಾಯಿಂಟ್ ಮಾಡ್ಬಿಟ್ಟು ನೀನ್ ಇಲ್ಲಿಂದ ಸುಮ್ನೆ ಹೋಗ್ತಾ ಇರೋ, ನನ್ನ ಫ್ಯಾಮಿಲಿ ನನ್ನ ನೋಡ್ಕೊಳ್ಳೋದು ನನಗೆ ಗೊತ್ತು ಅಂದ್ಬಿಟ್ಟು ಅವನ್ಗೆ ಬೈದು ಕಳಿಸ್ತೇನೆ. ಅವನು ಕೂಡ ಹೋಗ್ಬೇಕಾದ್ರೆ, ನೋಡೋ ನಿನ್ ಮನ್ಸೇನಾರ ಚೇಂಜ್ ಆದ್ರೆ ಇಲ್ಲೊಂದು ಮ್ಯಾಪ್ನ ಇಟ್ಟಿರ್ತೀನಿ, ನೀನ್ ಬೇಕಾದ್ರೆ ನಿನ್ ಫ್ಯಾಮಿಲಿನ ಕರ್ಕೊಂಡು ಆ ಕ್ಯಾಂಪ್ ಹತ್ರ ಹೋಗು ಅಂತ ಆ ಮ್ಯಾಪ್ನ ಅವನಿಗೆ ಕೊಡ್ತಾನೆ. ಅವನು ಹೋಗಾದ್ಮೇಲೆ ಆ ಮ್ಯಾಪ್ ತಗೊಂಡು ಸುಟ್ಟಾಕಂತ ನೋಡ್ತಾನೆ. ಬಟ್ ಯಾಕೋ ಗೊತ್ತಿಲ್ಲ, ಒಂದ್ ಸೆಕೆಂಡ್ ಸುಮ್ಮನೆ ಆಗ್ಬಿಡ್ತಾನೆ. ಮತ್ತೆ ಇವ್ರ ಹೆಂಡತಿ ಹತ್ರ ಬಂದ್ಬಿಟ್ಟು ಡೆತ್ ಆಗೋಗ್ತಿದ್ದ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಮತ್ತೆ ಇವನೊಂದು ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಈ ಮರ ಪೀಸ್ಗಳನ್ನೆಲ್ಲ ಕಟ್ ಮಾಡಿ ಮನೆಯನ್ನ ಫುಲ್ಲು ಭದ್ರ ಮಾಡ್ಬಿಡ್ತಾನೆ. ಯಾವ ಜಾಂಬಿಗಳು ಒಳಗಡೆ ಬರಬಾರ್ದು ಆ ರೀತಿ ಭದ್ರ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಇವಳಿಗೆ ಗೊತ್ತಾಗ್ತಾ ಇರುತ್ತೆ, ಈ ಫ್ರಾನ್ಸಿಸ್ ನಮ್ಮನ್ನ ಇಲ್ಲಿಂದ ಕಳ್ಸೋಕೆ ಇಷ್ಟ ಇಲ್ಲ ಇವನ್ಗೆ ಅಂತ. ಇವನು ನಮ್ನೆಲ್ಲ ಇಲ್ಲೇ ಇಕ್ಕೊಬೇಕು ಅಂತ ಇವನು ಡಿಸೈಡ್ ಮಾಡ್ಕೊಂಡವನೆ ಅಂತ ಇವಳಿಗೆ ಗೊತ್ತಾಗುತ್ತೆ. ಮತ್ತೆ ಹೀಗೆ ಲೂಕಸ್ ಆಟ ಆಡ್ತಾ ಆ ಬೇಸ್ಮೆಂಟ್ ಒಳಗಡೆ ಹೋಗ್ತಾನೆ. ಬೇಸ್ಮೆಂಟ್ ಒಳಗಡೆ ಹೋಗಿರ್ಬೇಕಾದ್ರೆ ಅಲ್ಲೊಂದು ವಯಸ್ಸಾಗಿರೋ ಜಾಂಬಿನ ನೋಡ್ಬಿಡ್ತಾನೆ. ಆಗ ಅಲ್ಲಿಗೆ ಈ ಐರಿಸ್ ಕೂಡ ಬರ್ತಾಳೆ. ಐರಿಸ್ ಬಂದಾಗ ತಲೆ ಕಟ್ಸ್ಕೊಂಡ್ಬಿಡ, ಅದು ವಯಸ್ಸಾಗಿರೋ ಜಾಂಬಿ, ಅದಕ್ಕೆ ಅಲ್ಲಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ನಡೆಯೋಕ್ ಹೋಗಲ್ಲ ಸರಿಯಾಗಿ. ಇದನ್ನೆಲ್ಲ ಈ ಕೇಳಿಸ್ಕೊತಾ ಇರ್ತಾನೆ ಫ್ರಾನ್ಸಿಸ್. ಹಾಗಾಗಿ ಆ ಜಾಂಬಿ ಹತ್ರ ಹೋಗ್ಬಿಟ್ಟು ಆ ಜಾಂಬಿ ತಲೆನೇ ಎಗರಿಸ್ಬಿಟ್ಟು ಆ ತಲೆ ತಂದು ಇವ್ರ ಹೆಂಡತಿ ಹತ್ರ ಹಾಕ್ಬಿಟ್ಟು, ಆ ಜಾಂಬಿ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂತು, ಇಲ್ಲಿ ಸುತ್ತಮುತ್ತ ಜಾಂಬಿಗಳಿವೆ, ನಾವೇನಾರು ಆಚೆಗಡೆ ಹೋದ್ರೆ ಅವು ಎಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತೀವಿ ಅಂತ ಇವ್ರನ್ನ ಎದುರಿಸ್ತಾ ಇರ್ತಾನೆ. ಇವ್ರನ್ನ ಮನೆ ಒಳಗಡೆ ಇಕ್ಬೇಕು, ಆಚೆ ಕರ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ಇವರೆಲ್ಲರಿಗೂ ಎದುರಿಸ್ತಾ ಇರ್ತಾನೆ. ಇದು ಇವಳಿಗೆ ಗೊತ್ತಾಗ್ತಾ ಇರುತ್ತೆ. ಮತ್ತೆ ಇವನು ಆ ಜಾಂಬಿನ ಸಾಯಿಸಿರೋದಂತ ಇವ್ನ ಮೈ ಎಲ್ಲ ಬ್ಲಡ್ ಆಗಿರುತ್ತೆ. ಹಾಗಾಗಿ ಸ್ನಾನ ಮಾಡೋಣ ಅನ್ಬಿಟ್ಟು ಮನೆ ಒಳಗಡೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಆ ಮ್ಯಾಪು ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇದನ್ನ ಜೋಶ್ ನೋಡ್ಬಿಡ್ತಾನೆ. ಜೋಶ್ ನೋಡಿರೋದ್ರಿಂದ ಇವನು ಮತ್ತೆ ಆಚೆ ಬಂದ್ಬಿಟ್ಟು ಏನ್ ನೋಡ್ತಾ ಇದೀಯ ಅನ್ಬಿಟ್ಟು ಅವನ್ಗೆ ಬೈದು ಕಳಿಸ್ಬಿಟ್ಟು ಮತ್ತೆ ಡೋರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ನೋಡಿದ್ರೆ ಇವನು ಒಂದು ಕ್ರಿಸ್ಮಸ್ ಟ್ರೀನ ರೆಡಿ ಮಾಡಿರ್ತಾನೆ. ಇವ್ರ ವೈಫ್ ಕೂಡ ಇದು ಸೆಪ್ಟೆಂಬರ್ ಅಲ್ಲ, ಇನ್ನು ಬೇಜಾನ್ ದಿವಸ ಐತೆ, ಏನ್ತಕ್ಕೆ ಇವಾಗಲೇ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದೆಯಾ ಅಂದಾಗ, ಅಯ್ಯೋ ಸೆಲೆಬ್ರೇಟ್ ಮಾಡಕ್ ಯಾವ್ದೇನಾದ್ರೇನೋ, ಸರಿ ಬಾ ನಾವು ಸೆಲೆಬ್ರೇಟ್ ಮಾಡೋಣ ಅಂತ. ಯಾಕೆ ಇವನು ಹೋಗ್ತಾ ಇವನ ಮನಸ್ಸನ್ನೇ ಅವ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಒಂಥರ ಡಿಪ್ರೆಷನ್ ಒಳಗಡೆ ಹೋಗ್ತಾ ಇರ್ತಾನೆ. ಸೆಲೆಬ್ರೇಟ್ ಮಾಡ್ಬಿಟ್ಟು ಊಟ ಮಾಡಕ್ಕೆ ಅಂತ ಕೂತ್ಕೋತಾರೆ. ಆಗ ಫ್ರಾನ್ಸಿಸ್ ಅವನಿಗೆಲ್ಲ ಏನೇನು ವಿಷಯ ಇದೆ ಕೇಳ್ಕೊಳ್ಳಿ, ಸ್ಯಾಂಟಾ ಅದನ್ನ ಈಡೇರಿಸ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಗ ಜೋಶು ನನಗೆ ಆ ಮ್ಯಾಪ್ ಕೊಟ್ಬಿಡಿ ಅಂತ ಕೇಳ್ತಾನೆ. ಇವನು ಯಾವ ಮ್ಯಾಪ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಐರಿಸ್ ಕೂಡ ನಾನು ಇಲ್ಲಿಂದ ಹೋಗ್ಬೇಕು, ನಂಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ತಾ ಇರ್ತಾನೆ. ಇವನು ಕೂಡ ಏಂತಕ್ಕೆ ನೀನು ಇಲ್ಲಿಂದ ಹೋಗ್ಬೇಕು ಅಂತ ಕೇಳ್ತಾನೆ. ಇವಳು ಕೂಡ ನಾವು ಆಚೆಗಡೆ ಹೋದ್ರೆ ನಮ್ಗೆ ಜನರು ಸಿಗ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಇರ್ತಾನೆ. ಅಷ್ಟು ಇವನ್ಗೆ ಫುಲ್ಲು ರೇಸ್ ಆಗ್ಬಿಡುತ್ತೆ BP. ನೀನು ಮಕ್ಳ ಜೊತೆ ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ಹೇಳು, ನೀನೇಂತಕ್ಕೆ ಆಚೆ ಹೋಗ್ಬೇಕು ಅಂತ ನನಗೆ ಗೊತ್ತು, ನೀನು ನಮ್ಮನ್ನೆಲ್ಲರನ್ನು ಬಿಟ್ಬಿಟ್ಟು ನೀನು ಆಚೆ ಹೋಗ್ಬೇಕು ಅಂತಿದ್ಯಾ ಅಂತ ಹೇಳ್ಬಿಟ್ಟು ಅವ್ರ ಮಕ್ಳಿಗೆ ನಿಜ ಹೇಳ್ಬಿಡ್ತಾನೆ. ನೋಡಿ ಮಕ್ಕಳೇ, ನಿಮ್ಮಮ್ಮ ಈ ವೈರಸ್ ಬರೋಕ್ಕಿಂತ ಮುಂಚೆನೆ ಇಲ್ಲಿಂದ ಓಡೋಕೆ ಪ್ಲಾನ್ ಆಗ್ತಿದ್ಲು. ಆದ್ರೆ ಈ ವೈರಸ್ ಬಂದಿರೋದ್ರಿಂದ ನಿಮ್ಮಮ್ಮ ಇಲ್ಲಿ ಇದ್ದಾಳೆ ಅಷ್ಟೇ, ಇಲ್ಲಾಂದಿದ್ರೆ ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಂಟೋಗಿರೋಳು ಅಂತ. ಆ ಮಕ್ಳು ಕೂಡ ಹೌದಾ ಮಮ್ಮಿ ನೀನೇಂತಕ್ಕೆ ನಮ್ಮನ್ನ ಬಿಟ್ಟು ಹೋಗ್ತಿದ್ದೆ ಅಂತ ಕೇಳಿದಾಗ, ಆಗ ಫ್ರಾನ್ಸಿಸ್ ನಿಮ್ಮಮ್ಮಂಗೆ ಬೇರೆ ಒಬ್ಬನ ಜೊತೆ ಸಂಬಂಧ ಇದೆ ಕಣೋ, ಅವನ್ನ ಹುಡುಕೊಂಡು ಇವಳು ಹೋಗ್ಬೇಕು ಅಂತ ಇದ್ದಾಳೆ, ಇವನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವನ ಜೊತೆ ಜೀವನ ಮಾಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಐರಿಸ್ಗೂ ಕೂಡ ಇದನ್ನೆಲ್ಲ ನೋಡಿ ತಾಳ್ಕೊಳಕ್ಕಾಗ್ದಲೆ ಇನ್ನೇ ನನ್ನ ಕೈಲಿ ಸಾಯಿಸ್ಕೊಳಕ್ಕಾಗದೆ ಅಂದ್ಬಿಟ್ಟು
ನನ್ನ ಹತ್ರ ಇರೋ ಜನರೇ ಹೇಳ್ಬಿಡ್ತಾಳೆ, ನನ್ನ ಕೈಲಿ ಆಗ್ತಾಯಿಲ್ಲ, ನಿನ್ನ ಜೊತೆ ಜೀವನ ಮಾಡೋಕೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ನನ್ನ ಪಾಡಿ ನಾನು ಹೊರಟೋಗ್ತೀನಿ ನನ್ನ ಮಕ್ಕಳನ್ನ ಕರ್ಕೊಂಡು ಅಂತ. ಇವನಿಗೆ ಈ ಮಾತನ್ನ ಕೇಳಿ ಒಂದು ನಿಮಿಷ ಹೆಂಗಾಗ್ಬಿಡುತ್ತೆ ಅಂದರೆ ಫುಲ್ಲು ಅನ್ಸ್ಟೇಬಲ್ ಆಗಿ ಹೋಗ್ಬಿಡ್ತಾನೆ. ಆಗ್ಬಿಟ್ಟು, ನೋಡು ಐರಿಸ್, ನೀನು ನಾನು ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನೀವು ನನ್ನ ಫ್ಯಾಮಿಲಿ, ನೀವು ನನ್ನ ಜೊತೆನೇ ಇರಬೇಕು ಅಂದ್ಬಿಟ್ಟು ಆ ಮ್ಯಾಪ್ ಇರುತ್ತಲ್ಲ ತೆಗೆದ್ಬಿಟ್ಟು ಸುಟ್ಟಾಕ್ಬಿಡ್ತಾನೆ. ಅವಳು ಕೂಡ ಬೇಡ ಹಾಕೋಣ ಪ್ಲೀಸ್ ಸುಟ್ಟಾಕ್ಬಿಡೋಣ, ಆ ಮ್ಯಾಪ್ನ ಕೊಡು ಅಂತ ಹೇಳಿದ್ರು ಕೂಡ ಸುಟ್ಟಾಕ್ಬಿಡ್ತಾನೆ. ಒಂದು ಕೆನ್ನೆ ಕೊಟ್ಟು ಅವನಿಗೆ ಹೊಂಟೋಗ್ಬಿಡ್ತಾಳೆ ಅವಳು. ಮತ್ತೆ ಇವಳು ತನ್ನ ಮಕ್ಳ ಹತ್ರ ಬಂದ್ಬಿಟ್ಟು ಹೀಗೆ ಸುಮ್ಮನೆ ಹಾಗೆ ಫೀಲಿಂಗಲ್ಲಿ ಮಾತಾಡ್ತಾ ಇರ್ತಾಳೆ. ಇವನು ಕಬ್ಬಿನ ಕೆಳಗಡೆ ಹೋಗ್ಬಿಟ್ಟು ಕಬ್ಬಿನೆಲ್ಲ ಕತ್ತರಿಸ್ಕೊಂಡು ಮತ್ತೆ ಅಲ್ಲೊಂದು ಮರದ ಹಲಗೆ ರೀತಿ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ಟು ಮನೇನ ಕ್ಲೀನಾಗಿ ಭದ್ರವಾಗಿ ಲಾಕ್ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಇವ್ರು ಯಾರು ಕೂಡ ಆಚೆ ಹೋಗ್ಬಾರ್ದು ಅಂದ್ಬಿಟ್ಟು. ಇದನ್ನೆಲ್ಲ ನೋಡಿ ಸಾಕಾಗ್ಬಿಟ್ಟು ಜೋಶು ಈಗ ಅವ್ರ ಅಪ್ಪನ ಮನೆ ರೇಗಾಡಕ್ಕೆ ಶುರು ಮಾಡ್ತಾನೆ. ಏನು ಮಾಡ್ತಾ ಇದ್ದೀರಾ, ಆಚೆಗಡೆ ಏನಾಗ್ತೈತೆ ಅನ್ನೋದು ಗೊತ್ತಾಯ್ತೈತೆ ನಿಮಗೆ, ಸುಮ್ಮನೆ ಈ ಥರ ಎಲ್ಲ ಟಾರ್ಚರ್ ಮಾಡ್ತಾ ಇದ್ದೀರಾ ನಮಗೆ ಅಂದಾಗ ಇವನು ಕೂಡ ಜಾಸ್ತಿ ಮಾತಾಡ್ತಾ ಇದೆಯಾ, ನಿಮ್ಮನ್ನೆಲ್ಲ ಕಾಪಾಡೋಕ್ಕೆ ನಾನು ಇರ್ತೀವಿ ಮಾತಾಡ್ತಾ ಇರೋದು, ಒಳಗಡೆ ಹೋಗು ಅಂತ ಒಂದು ಬಿಹೇವಿಯರ್ ಚೇಂಜ್ ಆಗ್ತಾ ಇರುತ್ತೆ. ಯಾರು ಕೂಡ ಬಿಡ್ತಾನೆ ಇರೋದಿಲ್ಲ. ನಾವು ಆಚೆಗಡೆ ಹೋಗ್ಬೇಕು, ನಮ್ಮನ್ನು ಆಚೆಗಡೆ ಬಿಡಿ, ಅಲ್ಲಿ ಏನಾಗ್ತಾಯಿದೆ ಅಂತ ತಿಳ್ಕೊಬೇಕು, ನಾವಿಲ್ಲಿಂದ ಆಚೆ ಹೋಗ್ಬೇಕು ಅಂದಾಗ ಏನಕ್ಕೆ ಆಚೆ ಹೋಗ್ತಿ ಇಲ್ಲಿಂದ ಎತ್ತು ಅಂದ್ಬಿಡ್ತಾನೆ ಕೆನ್ನೆಗೆ. ನಾನು ಇಷ್ಟೊಂದು ಕಷ್ಟಪಟ್ಬಿಟ್ಟು ನಿಮ್ಮನ್ನೆಲ್ಲರನ್ನೂ ಕಾಪಾಡಬೇಕು ಅಂತ ನಾನಿದ್ದೀನಿ, ನನ್ನಿಂದನೇ ನೀವು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಇರ್ತೀರಾ, ಏನಾಗಿದೆ ನಿಮಗೆ ಅಂತ. ಆಗ ಯಾರೋ ಒಬ್ರು ಡೋರ್ ಬಿಡೋ ಶಬ್ದ ಕೇಳಿಸುತ್ತೆ. ಇವನು ಯಾರು ಆಚೆ ಇರೋದು ಯಾರು ಅಂತಾನೆ. ದಯವಿಟ್ಟು ಸರ್ ಬಾಗ್ಲು ಓಪನ್ ಮಾಡಿ, ನನಗೆ ಸಹಾಯ ಬೇಕು, ದಯವಿಟ್ಟು ಬಾಗ್ಲು ಓಪನ್ ಮಾಡಿ ಇರ್ತಾ ಇರ್ತಾನೆ. ಆದರೆ ನೀನು ಹೋಗ, ನಿಂಗೆ ಯಾವ ಸಹಾಯನೂ ಸಿಗಲ್ಲ, ಇಲ್ಲಿಂದ ಹೋಗ್ಬಿಟ್ಟು ಸುಮ್ಮನೆ ಮರ್ಯಾದೆಗೆ ಅಂತಾನೆ. ಆದರೆ ಜಾಶ್ ಇದೆಯಲ್ಲ ಅವ್ನು ಹೋಗ್ಬಿಟ್ಟು ಆ ಡೋರ್ನ ಓಪನ್ ಮಾಡ್ಬಿಡ್ತಾನೆ. ಡೋರ್ನ ಓಪನ್ ಮಾಡಿ ಒಳಗಡೆ ಒಬ್ಬ ಸೋಲ್ಜರ್ ಬರ್ತಾನೆ. ಇವನ ಹೆಸರು ಕಾರ್ಗರ್ ಅಂತ. ನಾನೇನು ಜಾಂಬಿ ಅಲ್ಲ ಸರ್, ಶೂಟ್ ಮಾಡ್ಬಿಡಿ, ಬೇಕಾದ್ರೆ ಮೈ ಕೈನೆಲ್ಲ ಚೆಕ್ ಮಾಡಿ, ನನಗೆ ಯಾವುದೇ ರೀತಿ ಇನ್ಫೆಕ್ಟ್ ಆಗಿಲ್ಲ, ದಯವಿಟ್ಟು ನನ್ನ ಶೂಟ್ ಮಾಡ್ಬಿಡಿ ಅಂತ ಇರ್ತಾನೆ. ಐರಸ್ ಕೂಡ ಇವನಿಗೆ ಏಟಾಗಿರುತ್ತಲ್ಲ, ಹಾಗಾಗಿ ಏನಾಯ್ತು ಅಂತ ಕೇಳಿದಾಗ, ನಾನು ಡೆಲ್ಟಾ ಕ್ಯಾಂಪಿಂದ ಸ್ವಲ್ಪ ಸಿಟಿಗೆ ಹೋಗ್ಬಿಟ್ಟು ಸ್ವಲ್ಪ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೋತಿದ್ದ, ನಾವು ಮತ್ತೆ ನಮ್ಮ ಟೀಮ್ ಎಲ್ಲ. ಆದರೆ ಇದಕ್ಕಿದ್ದಂಗೆ ನಮ್ಮ ಮೇಲೆ ಒಂದು ದೊಡ್ಡ ಜಾಂಬಿ ಅಟ್ಯಾಕ್ ಆಗ್ಬಿಟ್ಟು ಟೀಮಲ್ಲಿ ಇರೋರೆಲ್ಲ ಡೆತ್ ಆಗೋದ್ರು ಅಂತ. ಜಾಶ್ ಕೂಡ ಇದೇ ಹೆಸರನ್ನ ರೇಡಿಯೋದಲ್ಲಿ ಕೇಳಿದ್ದು ಅಂತ. ಮತ್ತೆ ಡೆಲ್ಟಾ ಕ್ಯಾಂಪ್ ಎಲ್ಲಿದೆ ಅಂತ ಕೇಳಿದಾಗ, ನೀವು ಇಲ್ಲಿಂದ ಅರ್ಧ ದಿನ ಟ್ರಾವೆಲ್ ಮಾಡಿದ್ರೆ ಸಾಕು, ನಿಮಗೆ ಆ ಡೆಲ್ಟಾ ಕ್ಯಾಂಪ್ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೆ ನೀನಿಗೆ ಇಲ್ಲಿಗೆ ಬಂದೆ ಅಂದಾಗ, ನಾನು ಹೀಗೆ ಬರ್ತಿರ್ಬೇಕಾದ್ರೆ ನನ್ನ ಮೇಲೆ ಜೊಂಬಿಗಳು ಅಟ್ಯಾಕ್ ಮಾಡ್ತಿದ್ದೋ, ಆಗ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನನ್ನ ಕಾಪಾಡ್ಬಿಟ್ಟು ನೀನು ಮುಂದೆ ಹೋಗೋಲ್ಲ, ಮನೆ ಸಿಗುತ್ತೆ, ನಿಂಗೆ ಅವರು ಹೆಲ್ಪ್ ಮಾಡ್ತಾರೆ ಅಂತ ನನ್ನಲ್ಲಿ ಕಳಿಸ್ತಾ. ಐರಿಸ್ ಯಾರದು ಹೆಸರು ಗೊತ್ತಂತ ಇದ್ದ ತಕ್ಷಣ, ನಾನು ಕೇಳಲಿಲ್ಲ, ಸಾರಿ ನಾನು ಕೇಳಲಿಲ್ಲ, ನಾನು ಹಿಂದೆ ತಿರುಗಿ ನೋಡೋಷ್ಟಲ್ಲಿ ಅವನ ಮೇಲೆ ಜಾಂಬಿಗಳು ಅಟ್ಯಾಕ್ ಮಾಡ್ಬಿಟ್ಟಿದ್ದೋ ಅಂತ. ಅವ್ನು ಬೇರೆ ಯಾರು ಅಲ್ಲ, ಈ ಫ್ರಾನ್ಸಿಸ್ನ ಅಣ್ಣ ಡಿಯಾಗೋ ಸತ್ತೋಗ್ಬಿಟ್ಟ ಅಂದ್ಬಿಟ್ಟು ಬಂದ್ಬಿಟ್ಟು ಸುಳ್ಳಲ್ಲಿ ಇರ್ತಾನೆಲ್ಲ ಇವನ ಹತ್ರ. ಆದ್ರೆ ಅವನೇನು ಬದುಕೇ ಇರ್ತಾನಲ್ಲ, ಏಂತಕ್ಕೆ ಸುಳ್ಳು ಹೇಳಿದೆ ಅಂತ ಇವನ್ಗೆ ಕೇಳ್ತಾ ಇರ್ತಾನೆ. ಯಾಕೆ ನೀನು ಇಷ್ಟು ದಿನ ನನ್ನ ಹತ್ರ ಸುಳ್ಳು ಹೇಳಿಲ್ವಾ, ಅವ್ರನ್ನ ಅಫೇರ್ ಹತ್ರ ಇಟ್ಕೊಂಡು ಅಂತ ಇವನು ಇಂಡೈರೆಕ್ಟ್ ಆಗಿ ಇರ್ತಾನೆ. ಮತ್ತೆ ಆ ಸೋಲ್ಜರ್ನ ಇಲ್ಲಿ ಇರೋದಕ್ಕೆ ಹೇಳ್ತಾರೆ. ಹಾಗಾಗಿ ಇವನು ಅವನ್ನ ತಗೊಂಡೋಗಿ ಬೇಸ್ಮೆಂಟ್ಗೆ ಹಾಕ್ತಾನೆ, ಅಲ್ಲೇ ನೀನು ಇರಬೇಕು ಅಂದ್ಬಿಟ್ಟು. ಮತ್ತೆ ನೈಟ್ ಎಲ್ಲರೂ ಮನೆಗಿರ್ಬೇಕಾದ್ರೆ ಐರಿಸ್ ಹತ್ರ ತನ್ನ ಮಗ ಜಾಶ್ ಬರ್ತಾನೆ. ಜಾಶ್ ಬಂದ್ಬಿಟ್ಟು, ನಮ್ಮ ತಂದೆ ಯಾಕಮ್ಮ ನನ್ನ ಇಷ್ಟಪಡಲ್ಲ, ನಾನು ಅವ್ರ ಮಗ ಅಲ್ಲ ಅಂತಾನ, ಆದ್ರೆ ಅವ್ರು ನನ್ಗೆ ಯಾವಾಗ್ಲೂ ತಂದೆನೇ ಅಮ್ಮ, ನಾನು ಇಲ್ಲಿಂದ ಆಚೆ ಹೋಗ್ತೀನಿ, ಆಚೆ ಹೋಗ್ಬಿಟ್ಟು ಯಾರನ್ನಾರು ಸಹಾಯ ಕೇಳ್ಕೊಂಡ್ ಬಂದು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಇವನ್ನ ಆಚೆ ಕಳಿಸ್ಬಿಡ್ತಾಳೆ. ಮತ್ತೆ ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇಲ್ಲಿ ಆ ಸೋಲ್ಜರ್ಗೆ ನಾಷ್ಟ ಗೀಷ್ಟ ಎಲ್ಲ ಕೊಟ್ಬಿಟ್ಟು ನಾಷ್ಟ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಈ ಫ್ರಾನ್ಸಿಸ್ ಬಂದ್ಬಿಟ್ಟು ಜಾಶ್ ಅಲ್ಲಿ ಅಂತ ಕೇಳ್ತಾನೆ. ಇವಳು ಕೂಡ ಏನು ಆನ್ಸರ್ ಮಾಡೋದಿಲ್ಲ. ಮತ್ತೆ ಇವನು ಕೆಳಗಡೆ ಹೋಗಿ ನೋಡಿದಾಗ ಡೋರ್ ಓಪನ್ ಆಗಿರುತ್ತೆ. ಜಾಶ್ ಓಡೋಗ್ಬಿಟ್ಟಿರ್ತಾನೆ. ಹತ್ಬಿಡುತ್ತೆ ಅವನಿಗೆ BP ಇನ್ನೂ ಹತ್ಬಿಟ್ಟು ಒಂಥರ ಸೇಕ್ ಆಗೋಗ್ಬಿಡ್ತಾನೆ. ಈಗ ಫುಲ್ಲು ಸೇಕ್ ಆಗೋಗ್ಬಿಡ್ತಾನೆ. ಅಲ್ಲೇ ಇದ್ದ ಒಂದು ಸುತ್ಕೆ ತಗೊಂಡೋಗ್ತಾನೆ. ಸುತ್ಕೆ ತಗೊಂಡೋಗ್ಬಿಟ್ಟು ಸೋಲ್ಜರ್ ತಲೆಗೆ ಒಂದು ಹೊಡೆದು ಅವನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ. ಇವಳು ಇದನ್ನ ನೋಡ್ಬಿಟ್ಟು ಏನಾಗಿದೆ ನಿನ್ಗೆ, ಏನ್ ಮಾಡ್ತಾ ಇದೀಯಾ ಅಂದಾಗ, ನೀನ್ ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಆ ಜೋಶ್ ಹೊಂಟೋದ, ನೀನ್ ಮೇಲೆ ನನ್ನ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಅವಳ ತಲೆಗೆ ಒಂದು ಹೊಡೆದು ಅವಳನ್ನ ಪ್ರೆಗ್ನೆಂಟ್ ತಪ್ಪಿಸ್ಬಿಡ್ತಾನೆ. ಮತ್ತೆ ಅವಳನ್ನ ತಗೊಂಡೋಗಿ ಇವ್ರ ತಂದೆ ಇವನ್ನ ಕೂಡ ಆಗ್ತಿದ್ದಲ್ಲ ಒಂದು ಬೇಸ್ಮೆಂಟು, ಅದ್ರ ಒಳಗಡೆ ಇವಳು ಕೂಡ ಆಗ್ತಾನೆ. ಇವನ್ ಎಚ್ಚರಿಕೆ ಬಂದಾಗ ಇವ್ರ ಮಗ ಮುಂದೆ ಇರ್ತಾನೆ. ಅವನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಜೋಶ್ ಹೀಗೆ ಕೂತ್ಕೊಂಡಿರ್ಬೇಕಾದ್ರೆ ಇವನ್ಗೆ ಆ ನಾಯಿ ಕಚ್ಚಿರುತ್ತೆ, ಇವನ್ಗೆ ಕಚ್ಚಿರೋ ನಾಯಿ. ಆ ಕಚ್ಚಿರೋ ನಾಯಿನ ನೋಡ್ಬಿಟ್ಟು ಅದ್ರ ಕಥೆನ ಫಿನಿಶ್ ಮಾಡ್ಬಿಟ್ಟು ಅದ್ರ ಮಾಂಸ ತಗೊಂಡ್ಬರ್ತಾನೆ. ಫುಲ್ಲು ಸೈಕ್ ಹಾಕೋಗ್ಬಿಟ್ಟಿರ್ತಾನೆ. ಆ ಸೋಲ್ಜರ್ ಬಟ್ಟೆನ ಹಾಕೊಂಡು, ನೋಡಿ ಮಕ್ಳ ನಿಮಗೋಸ್ಕರ ಏನ್ ತಂದಿದ್ದೀನಿ, ಇವತ್ತ ಫುಲ್ಲು ಡಿಲಿಶ್ ಆಗಿರೋ ಊಟ ತಂದಿದ್ದೀನಿ ಅಂದ್ಬಿಟ್ಟು ಆ ನಾಯಿ ಮಾಂಸನ ಬೀಸ್ಕೊಂತಿರ್ತಾನೆ. ಹಾಗಾಗಿ ಅದನ್ನ ಅವ್ರ ಮಗುಂಗೆ ತಿನ್ನಕ್ಕಿಂತ ಕೊಡೋಕ್ಕಿಂತ ಹೋಗ್ತಾನೆ. ಬಟ್ ಆದ್ರೆ ಅವ್ರಮ್ಮ ತಡಿತಾಳೆ ತಿನ್ಬೇಡ ಅಂತ. ಇವನ್ಗಿದು ನೋಡಿ ಫುಲ್ಲು ಕೋಪ ಬಂದ್ಬಿಟ್ಟು ಆ ಪ್ಲೇಟ್ನ ಕೆಳಗಡೆ ಕೆಸಿತಾಳೆ. ಅದರಿಂದ ಒಂದು ಚಾಕು ಬಿದ್ದೋಗ್ಬಿಡುತ್ತೆ. ಇದರಿಂದ ಇವಳೇ ಅನ್ಕೋತಾಳೆ, ಆ ಚಾಕು ತಗೊಂಡು ನಿಮ್ಗೆ ಚುಚ್ಚಿ ಸಾಯಿಸ್ಬಿಡೋಣ ಇವನ್ನೇ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಆ ಚಾಕುನ ಎತ್ಕೊಳ್ಳೋಕೆ ಅಂತ ನೋಡ್ತಾಳೆ. ಬಟ್ ಅದನ್ನ ಸಡನ್ ಆಗಿ ತಿರುಗ್ಬಿಡ್ತಾನೆ. ಇವನ್ನ ಮೈಂಡ್ ಅಂತ ಸ್ಟಾಕ್ ಮಾಡ್ತಾ ಇರ್ತಾಳೆ. ಆದ್ರೆ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ ಇವಳು ಕಾಲ್ ಕೆಳಗಡೆ ಚಾಕು ಇದೆ ಅನ್ಬಿಟ್ಟು. ಹಾಗಾಗಿ ಆ ಚಾಕುನ ಎತ್ಕೊಂಡು, ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ, ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ಬಿಟ್ಟು ಅವಳನ್ನ ಮತ್ತೆ ಅದೇ ಬೇಸ್ಮೆಂಟ್ ಕೂಡ ಪುಟ್ ಮೇಲೆ ಹೊಂಟೋಗ್ಬಿಡ್ತಾನೆ. ಇವಾಗ ಇದನ್ನ ನೋಡಿ, ಏನೋ ಮಾಡ್ತಾ ಇದೆಯಾ, ಹುಚ್ಚಾಗೋಗಿದೆಯಲ್ಲ, ದಯವಿಟ್ಟು ನಮ್ಮನ್ನ ಬಿಟ್ಬಿಡೋ, ನಾವು ಇಲ್ಲಿಂದ ಹೊಂಟೋಯ್ತೀವಿ ಅಂತ ಅಲ್ಲಿರೋ ಒಂದು ಮಿರರ್ ಹತ್ರ ಈ ಮರದ ಪೀಸ್ಗಳನ್ನ ಹಾಕಿರ್ತಾನೆ. ಅದನ್ನೆಲ್ಲ ಕಿತ್ತಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಬೈ ಮಿಸ್ಟೇಕ್ ಆಗಿ ಕೆಳಗಡೆ ಬಿದ್ದು ಕಾಲು ಫ್ರಾಕ್ಚರ್ ಆಗ್ಬಿಡುತ್ತೆ.
ಮತ್ತೆ ಇವಳು ಪ್ರಜ್ಞೆ ತಗೊಂಡು ಹೋಗ್ಬಿಡ್ತಾಳೆ. ಮತ್ತೆ ಅವ್ರ ಮಗ ಲೂಕಸ್ ಎಬ್ಬಿಸ್ತಾನೆ. ಐರಿಸ್ ಈಗ ಲೂಕಸ್ಗೆ ಒಂದು ಪ್ಲಾನ್ ಕೊಡ್ತಾಳೆ. ನಾವ್ ಇಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂದ್ರೆ ನೀನು ಹೇಳೋ ರೀತಿ ಮಾಡ್ಬೇಕು ಅಂತ. ಅವನು ಕೂಡ ಅದೇ ರೀತಿ ಮಾಡ್ತಾನೆ. ಲೂಕಸ್ ಜೋರು ಕಿರ್ಚಾಡ್ತಿರ್ತಾನೆ. ಈ ಸೌಂಡ್ ನ ಫ್ರಾನ್ಸಿಸ್ ಕೇಳ್ಬಿಟ್ಟು ನನ್ನ ಮಗು ಏನಾರು ಆಗೋಯ್ತು ಆ ಬೇಸ್ಮೆಂಟ್ ಒಳಗಡೆ ಡೋರ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಏನಾಯ್ತು ಅಂತ ಕೇಳ್ತಾ ಇರ್ತಾನೆ. ಈ ಟೈಮ್ನ ಯೂಸ್ ಮಾಡ್ಕೊಂಡು ಅವಳು ಒಂದು ಸಂತಿಗೆ ತಗೊಂಡು ಕತ್ತಿಗೆ ಒಂದು ಚುಚ್ಬಿಟ್ಟು ಆ ಲೂಕಸ್ನ ಕರ್ಕೊಂಡು ಆ ಬೇಸ್ಮೆಂಟ್ ಒಳಗಡೆ ಅವನ್ನ ಲಾಕ್ ಮಾಡ್ಬಿಟ್ಟು ಹೊಂಟೋಗ್ತಾನೆ. ಇವಳು ಶೂಟ್ ಮಾಡ್ತಾನೆ, ಮಿಸ್ ಆಗೋಗ್ಬಿಡ್ತಾನೆ. ಅವಳು ಶಿಸ್ತಾಗಿ ಆ ಡೋರ್ನ ಲಾಕ್ ಮಾಡ್ಕೊಂಡು ಇವನು ಆ ಬೇಸ್ಮೆಂಟ್ ಇರೋದ್ರಿಂದ ಇವ್ರ ತಂದೆ ಇವನಿಗೆ ಟಾರ್ಚರ್ ಕೊಡ್ತಿದ್ನಲ್ಲ ಅದೆಲ್ಲ ಗ್ಯಾಪ್ ಬಂದ್ಬಿಟ್ಟು ಇವ್ರು ಆಗ್ತಾನೆ ಇರುತ್ತೆ. ಕಿರ್ಚಾಡ್ತಾ ಇರ್ತಾನೆ. ಇವನು ಬಿಟ್ಬಿಡು ತಂದೆ, ನನ್ನ ಬಿಟ್ಬಿಡು ಅಂತ ಚಿಕ್ಕ ವಯಸ್ಸೆಲ್ಲ ಸರ್ದಂಗ್ ಹಾಕೊಂಡು ಹೊಡಿತಾ ಇರ್ತಾರೆ ಅನ್ಸುತ್ತೆ ಇವ್ರ ತಂದೆ. ಹಾಗಾಗಿ ಇವನು ಈ ರೀತಿ ಬದಲಾಗಿ ಹೋಗ್ಬಿಟ್ಟಿರ್ತಾನೆ. ಮತ್ತೆ ಫ್ರಾನ್ಸಿಸ್ ಆ ಡೋರ್ಗೊಂದು ಮರದ ಪೀಸ್ ನ ಅಡ್ಡ ಇಕ್ಕಿದ್ನಲ್ಲ ಅದನ್ನ ಓಪನ್ ಮಾಡ್ಬಿಟ್ಟು ಆಚೆಗಡೆ ಓಡೋಗೋಕೆ ಅಂತ ನೋಡ್ತಾಳೆ. ಅಲ್ಲಿ ಈ ಡಿಯಾಗೋ ನಿಂತಿರ್ತಾನೆ. ಡಿಯಾಗೋ ಕೈಲಿರೋ ಉಂಗುರ ನೋಡಿ ಇವಳಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಇವನು ಜಾಂಬಿ ಆಗೋಗುತ್ತೆ ಅಂದ್ಬಿಟ್ಟು ಅವನು ಕೂಡ ಇಲ್ಲಿಂದ ಓಡೋಗು ಅಂತ ಇರ್ತಾನೆ. ಅಂದ್ರೆ ಅವ್ನ ಒಳಗಡೆ ಇನ್ನೂ ಡಿಯಾಗೋ ಇರ್ತಾನೆ, ಆದ್ರೆ ಓಡೋಗು ಅಂತ ಇರ್ತಾನೆ. ಇವಳು ಕೂಡ ಹುಡುಕ್ತಾಳೆ, ಆದ್ರೂ ಬಿಡೋದಿಲ್ಲ. ಇವಳನ್ನ ಅಟ್ಟಾಡ್ಸ್ಕೊಂಡ್ ಮನೆ ಒಳಗಡಿಕೆ ಬರ್ತಾನೆ. ಇವಳು ಅವ್ನಿಗೆ ಮಕ್ಕಳ ಮೇಲೆಲ್ಲ ಒತ್ತು ಅವ್ನಿಂದ ತಪ್ಪಿಸ್ಕೊಳಕ್ಕೆ ಅಂತ ನೋಡ್ತಾ ಇರ್ತಾಳೆ. ಆದ್ರೂ ಕೂಡ ಬಿಡ್ತಾ ಇರೋದಿಲ್ಲ. ಅವ್ನು ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಈ ಲೂಕಸ್ ತಮ್ಮ ಅಮ್ಮನ ಕಾಪಾಡೋಣ ಅಂದ್ಬಿಟ್ಟು ಆ ಜಾಂಬಿ ತಲೆ ಮೇಲೆ ಹೊಡೆದು ಬಿಡ್ತಾನೆ. ಹಾಗಾಗಿ ಆ ಡಿಯಾಗೋ ಜಾಂಬಿ ಏನ್ ಮಾಡುತ್ತೆ ಅಂದ್ರೆ ಇವನ್ ಮಗನ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರುತ್ತೆ. ಇವಳು ಲೂಕಸ್ನ ಕಾಪಾಡಬೇಕು ಅಂತ ಒಂದು ಚೇರ್ನ ತಗೊಂಡು ಹೊಡೆದು ಒಂದ್ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಇದೆಲ್ಲ ಇವನಿಗೆ ಕೇಳಿಸ್ಬಿಟ್ಟು ಅವ್ನು ಡೋರ್ನ ಹೊಡೆದಾಕೊಂಡು ಆಚೆ ಬರಕ್ ಟ್ರೈ ಮಾಡ್ತಾ ಇರ್ತಾನೆ. ಇವಳು ಆ ಚೇರಿಂದ ಅವನ್ನ ತಡಿತಾ ಇರ್ತಾಳೆ. ಇವನು ಹೇಗೋ ಮಾಡಿ ಕಷ್ಟಪಟ್ಟು ಡೋರ್ನ ಹೊಡೆದಾಕಿ ಆಚೆಗಡೆ ಬಂದು ಆ ಜಾಂಬಿನ ತನ್ನ ಹತ್ರ ಒಂದು ಗನ್ ಇರುತ್ತೆ, ಆ ಗನ್ನಿಂದ ತಲೆಗೊಂದು ಹೊಡೆದು ಅದನ್ನ ಕೆಳಗಡೆ ಬೀಳ್ಸಿ ಹೆಂಗೆ ಜುಜ್ಜುತ್ತಾನೆ ಅಂದ್ರೆ ತಲೆನ ಈ ಹುಣ್ಸೆನ್ ಜುಜ್ಜಲ್ವಾ ಕುಟ್ಟಿ ಆ ರೀತಿಯ ಗನ್ನಿಂದ ಚೆನ್ನಾಗಿ ಕುಟ್ಟಾಕ್ಬಿಡ್ತಾನೆ. ಒಂದ್ ಕಡೆ ತನ್ನ ಹೆಂಡತಿ ಜೊತೆ ಇವನು ಒಂದು ಸಮಾಧಾನ ಇಟ್ಕೊಂಡಿದ್ದ ಅಂದ್ಬಿಟ್ಟು ಆ ಕೋಪನೆಲ್ಲ ಸೇರ್ಕೊಂಡು ಹೆಂಗ್ ಜಜ್ಜುತ್ತಾನೆ ಅಂದ್ರೆ ಅಪ್ಪ ನೋಡಕ್ಕೆ ಬ್ರೂಟಲ್ ಆಗಿರುತ್ತೆ. ಮತ್ತೆ ಅವ್ರ ಹೆಂಡತಿ ಹತ್ರ ಬಂದ್ಬಿಟ್ಟು ಇವಳನ್ನ ಮುಗ್ಸಕ್ಕೆ ಅಂತ ನೋಡ್ತಾನೆ. ನಾನು ಹಿಂಗೆ ಹೇಳಿದೆ ಅಲ್ಲ ಡೋರ್ನ ಓಪನ್ ಮಾಡ್ಬೇಡ ಅಂತ, ಏನ್ ತಕ್ಕ ಓಪನ್ ಮಾಡಿದೆ ಅಂತ. ಇವಳು ಮುಗ್ಸಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಆಗ ಲೂಕಸ್ ಆಚೆ ಬರ್ತಾನೆ. ಬಂದಾಗ ನೋಡಿದ್ರೆ ಅವನ ಕೈಗೆ ಈ ಜಾಂಬಿ ಕಚ್ಚಿಬಿಟ್ಟಿರುತ್ತೆ. ಅಷ್ಟೇ ತಗೋ ಇವನ್ಗೆ ಒಂದ್ ನಿಮಿಷ ಎಳ್ದೋಗ್ಬಿಡುತ್ತೆ. ಈ ಸೈಕೋ ಮದ ಎಲ್ಲ ಇಳ್ದೋಗ್ಬಿಟ್ಟಿರುತ್ತೆ ಈಗ ಇವನಿಗೆ. ಅವಳು ಅವನ ಹತ್ರ ಹೋಗ್ಬಿಟ್ಟು ಹೇಗಾದ್ರೆ ಮಾಡಿ ಲೂಕಸ್ನ ಕಾಪಾಡಬೇಕು ಅಂದ್ಬಿಟ್ಟು ಅವಳ ಹತ್ರ ಒಂದು ಟ್ರೀಟ್ಮೆಂಟ್ ಬ್ಯಾಗ್ ಇರುತ್ತೆ. ಇವಳೊಂದು ನರ್ಸ್ ಆಗಿರ್ತಾಳೆ. ಆ ಟ್ರೀಟ್ಮೆಂಟ್ ಬ್ಯಾಗ್ ಇಂದ ಕೆಲವು ಐಟಮ್ಸ್ಗಳನ್ನ ತೆಗೆದ್ಬಿಟ್ಟು ಅವ್ನ ಕೈಗೆ ಪೇನ್ ಬರ್ತಿರೋ ತರ ಒಂದು ಇಂಗ್ಲೇಷನ್ ಕೊಟ್ಬಿಟ್ಟು ನಾವ್ ಇವನ್ ಕೈ ಕತ್ತರಿಸಿದ್ರೆ ಮಾತ್ರ ಇವನು ಕಾಪಾಡ್ಕೊಳಕ್ ಆಗೋದು ಅಂತ ಇವನ್ಗೆ ಒಂದ್ ನಿಮಿಷ ಶಾಕ್ ಕೊಡ್ತಂಗ ಆಗ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ತನ್ನ ಮಗ ಹಿಂಗಾಗಿರೋದನ್ನ ನೋಡಿ ಅವಳು ಕೂಡ ಅವ್ನ ಬಾಯಿಗೆ ಒಂದು ಕರ್ಚಿಪ್ನ ಇಟ್ಟು ಜಾಸ್ತಿ ಕಿರ್ಚಾಬಿಡನೆ, ಹಿಂಗೇನು ಆಗಲ್ಲ ಅಂದ್ಬಿಟ್ಟು ಆ ಇನ್ಫೆಕ್ಟ್ ಆಗಿತ್ತಲ್ಲ ಆ ಕೈನ ಫುಲ್ಲು ಅರ್ಧಕ್ಕೆ ಕತ್ತರಿಸಾಕ್ಬಿಡ್ತಾಳೆ. ಕತ್ತರಿಸಾಕ್ತಾಗ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗಿರುತ್ತಲ್ಲ, ಹಾಗಾಗಿ ನಮ್ಗೆ ಆದಷ್ಟು ಬೇಗ ರಕ್ತ ಬೇಕು, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಬೇಗ ಹೋಗಿ ಆ ವ್ಯಾನ್ ನೀನು ತಗೊಂಬ ಅಂತ ಹೇಳ್ತಾಳೆ. ಇವನ್ಗೆ ಇವಾಗ ಇಳ್ದೋಗ್ಬಿಟ್ಟಿರುತ್ತೆ ಸೈಕೋದು ಇದೆಲ್ಲ. ತನ್ನ ಮಗನ್ ಕಾಪಾಡ್ಬೇಕು ಅಂದ್ಬಿಟ್ಟು ಶಿಸ್ತಾಗಿ ಓಡ್ ಬರ್ತಾನೆ ಇಲ್ಲಿಗೆ. ಆ ವ್ಯಾನ್ ನಿಂತಿತ್ತಲ್ಲ ಆ ಜಾಗಕ್ಕೆ ಓಡ್ ಬರ್ತಾನೆ. ಇವನ್ ಈ ಕಡೆ ಓಡ್ ಬರ್ತಾ ಇರ್ತಾನೆ. ಇಲ್ಲಿ ಲೂಕಸ್ನ ಇಟ್ಕೊಂಡು ಅವಳು ಮಾತಾಡ್ತಾ ಇರ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿಮ್ಮನ್ನ ಬಿಟ್ಟು ನಾನು ಬೇರೆ ಕಡೆ ಹೊಂಟೋಗಕ್ಕೆ ನಾನು ಇಷ್ಟೇ ಮಾಡ್ತಿದ್ದೆ, ಇನ್ಮೇಲೆ ನಾನು ಆ ರೀತಿ ಮಾಡಲ್ಲ, ನಿಮ್ಮನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಇವನ್ ಜೊತೆ ಮಾತಾಡ್ತಾ ಇರ್ತಾಳೆ. ಇವ್ನು ಆ ವ್ಯಾನ್ ಹತ್ರ ಬರ್ತಾನೆ. ಆ ವ್ಯಾನ ತಗೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಇವ್ರ ಮಗ ಜೋಶ್ ಅಲ್ಲಿ ನಿಂತಿರ್ತಾನೆ. ಇವನ್ ಮೈ ಮೇಲೆಲ್ಲ ಬ್ಲಡ್ ಆಗಿರುತ್ತಲ್ಲ, ಹಾಗಾಗಿ ಇವನ್ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ ಇವನು ನನ್ನ ತಮ್ಮ ಮತ್ತೆ ನನ್ನ ತಾಯಿನ ಇಬ್ಬರನ್ನ ಸಾಯಿಸ್ಬಿಟ್ಟಿದ್ದಾನೆ ಅನ್ಕೊಂಡಿರ್ತಾನೆ. ಮತ್ತೆ ಇವನು ಕೂಡ ಒಂದು ಜಾಂಬಿಯಾಗಿ ಬದಲಾಗಿದ್ದಾನೆ ಅನ್ಬಿಟ್ಟು ಫ್ರಾನ್ಸಿಸ್ ಏನು ಹೇಳೋ ಅಷ್ಟಲ್ಲಿ ಟಕ್ಕನೆಗೆ ಒಂದ್ ಗನ್ನಿಂದ ಶೂಟ್ ಮಾಡ್ಬಿಡ್ತಾನೆ. ಈ ಗನ್ ಬೇರೆ ಯಾರ್ದು ಅಲ್ಲ, ಡಿಯಾಗೋ ಒಂದು ಗನ್ನು. ಆ ಗನ್ ಇವನಿಗೆ ಸಿಕ್ಕಿರುತ್ತೆ. ಆಗ ಇವನಿಗೆ ರಿಯಲೈಸ್ ಆಗುತ್ತೆ ನಮ್ಮ ತಂದೆ ಗಾಡಿನ ತಗೊಂಡೋಗಿ ನಮ್ಮ ಅಮ್ಮನ ಕರ್ಕೊಂಡ್ಬರಕ್ಕೆ ಹೋಗ್ತಿದ್ದ ಅಂತ. ಹಾಗಾಗಿ ತಂದೆ ಹತ್ರ ಹೋಗ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಂದೆ, ನನಗೆ ಗೊತ್ತಿರಲಿಲ್ಲ ನೀನು ವ್ಯಾನ ತಗೊಂಡು ಹೋಗಕ್ ಬರ್ತೀಯಾ ಅಂತ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಅಂತ ಇರ್ತಾನೆ. ಅವ್ನು ಕೂಡ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಮಗನೇ ಕಣೋ ಅಂತ ಹೇಳಿ ಅವ್ನ ಡೆತ್ ಆಗಿ ಹೋಗ್ಬಿಡ್ತಾನೆ. ಇವನಿಗೆ ಫುಲ್ಲು ಬೇಜಾರಾಗಿ ಹೋಗ್ಬಿಡುತ್ತೆ, ನಮ್ಮ ತಂದೆನ ನಾನೇ ಸಾಯಿಸ್ಬಿಟ್ಟಲ್ಲ ಅಂದ್ಬಿಟ್ಟು. ಮತ್ತೆ ಇವನು ಆ ವ್ಯಾನ ತಗೊಂಡು ಇವ್ರ ತಾಯಿನ ಕರ್ಕೊಂಡ್ಬರೋಣ ಅಂತ ಹೋಗ್ತಾನೆ. ಇಲ್ಲಿ ಇವಳು ಫ್ರಾನ್ಸಿಸ್ ಬರ್ತಾನೆ ಅಂತ ಕಾಯ್ಕೊಂಡ್ ಕುಂತಿರ್ತಾಳೆ. ಆದ್ರೆ ಅವ್ರ ಮಗ ಬರ್ತಾನೆ. ಅವ್ರ ಮಗ ಬಂದ್ಬಿಟ್ಟು ಇವರಿಬ್ಬರನ್ನ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಈ ಮೂವಿ. ಫ್ರಾನ್ಸಿಸ್ ನ ಅಣ್ಣ ಈ ಐರಿಸ್ ಜೊತೆಗೆ ಒಂದು ಅಫೇರ್ ನ ಇಟ್ಕೊಂಡಿರ್ತಾನೆ. ಈ ವಿಷಯ ಎಲ್ಲ ಒಂದ್ ದಿವಸ ಫ್ರಾನ್ಸಿಸ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಒಂದು ಜಗಳ ಆಗಿರುತ್ತೆ. ಬಟ್ ಏನೋ ಗೊತ್ತಿಲ್ಲ, ಐರಿಸ್ಗೆ ಫ್ರಾನ್ಸಿಸ್ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಇವಳು ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನನ್ನ ಹೆಂಡತಿ ನನಗೆ ಮೋಸ ಮಾಡ್ಬಿಟ್ನಲ್ಲ, ನಮ್ಮ ಅಣ್ಣ ನನಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ಒಂದು ಫ್ರಸ್ಟ್ರೇಷನ್ ಇಂದ ಮಂಚದಲ್ಲಿ ಕುರ್ಗಿ ಒಂಥರ ಸೈಕೋ ರೀತಿ ಬದಲಾಗಿ ಹೋಗ್ಬಿಟ್ಟಿರ್ತಾನೆ ಇವನು. ಆ ಒಂದು ಕಾರಣಕ್ಕೋಸ್ಕರ ಇವನು ಇವ್ರ ಹೆಂಡತಿ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇರೋದಿಲ್ಲ, ಆ ಕ್ಯಾಂಪ್ ಕರ್ಕೊಂಡು ಹೋಗ್ತಾ ಇರೋದಿಲ್ಲ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟಕ್ಕೆ ನಾನು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಿಮಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋ ತಂದೆ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.